ಒಂದು ಅಂದವಾದ ಹುಡುಗಿ ಜೊತೆ ಮೋಟರ್ ಬೈಕ್ ಮೇಲೆ ಕೂತ್ಕೊಂಡು ಹೋಗ್ತಾ ಇದ್ರೆ ನನ್ ಮನಸ್ಸಿಗೂ ಹಾಯಾಗಿರುತ್ತೆ, ನನ್ ಭುಜಕ್ಕೂ ಹಿತವಾಗಿರುತ್ತೆ. ಅರೆ ಹೇಳಿದ್ದು ತಪ್ಪಾಗೋಯ್ತಲ್ಲ, 2 ಇಂಚ್ ದೂರ ಹೋಗ್ತಾ ಇದ್ದ. ಜೋಕ್ ಸಾಕು, ಮುಂದೆ ನೋಡ್ಕೊಂಡು. ಓಕೆ ಮೇಡಮ್, ಓಕೆ ಓಕೆ, ಆಲ್ ರೈಟ್. ಕಣ್ ಕಡೆ ನಿಂತ್ಕೊಂಡು ನನ್ನ ಪ್ರಾಣ ತಿಂತಾ ಇದೆ. ತಿಳ್ಕೊಂಡಾದ್ರೂ ಹೋಗೋಣ. ಇದೇನು ವೆಂಕಟೇಶ್ವರ ಇದೆ, ಬೆನ್ನು ನವೆ ಆದ್ರೆ ಮನೆಯಲ್ಲಿ ಗೋಡೆ ಗುಜ್ಜೋದ್ ಬಿಟ್ಬಿಟ್ಟು ಈ ತರ ನಡು ರಸ್ತೆಯಲ್ಲಿ ಕಾರ್ ನಿಲ್ಸ್ಬಿಟ್ಟು ಇಲ್ಲ ಬೆನ್ನು ಜೋಳೋದು. ನಿಲ್ಸಿಲ್ಲಯ್ಯ, ನಿಂತು ಹೋಗಿದೆ. ಯಾಕೆ? ಪೆಟ್ರೋಲ್ ಇಲ್ಲ, ನಿಂತು ಹೋಗಿದೆ. ಪೆಟ್ರೋಲ್ ಹಾಕದೆ ಇನ್ನೇ ನೀರ್ ಹಾಕಿದ್ರೆ ಓಡುತ್ತೆ ಕಾರು? ಗೊತ್ತಿಲ್ಲದೆ ಕೇಳ್ತೀನಿ, ಬೆಳಗ್ಗೆ ಎಷ್ಟು ಸೇರ್ ಪೆಟ್ರೋಲ್ ಹಾಕಿದ್ರಿ? ಸೇರಿನ ಲೆಕ್ಕದಲ್ಲಿ ಯಾರೇ ಕೊಡ್ತಾರೆ? ಬೆಳಗ್ಗೆ 7 ರೂಪಾಯಿ ಪೈಸೆ ಕೊಟ್ಟು 2 ಲೀಟರ್ ಪೆಟ್ರೋಲ್ ಹಾಕ್ಸಿದೆ. 2 ಲೀಟರ್? 2 ಲೀಟರ್ ಹಾಕ್ಸಿದ ಮೇಲೆ ಕೊನೆ ಪಕ್ಷ 30 ಕಿಲೋಮೀಟರ್ ಓಡ್ಲಿಲ್ಲ ಅಂತಂದ ಮೇಲೆ ಇದೆಂತ ಕಾರು? ಜಟಕ ಕಾರು. ಒಂದು ಕೆಲಸ ಮಾಡೋಣ. ಏನಪ್ಪ? ಸುಮ್ಮನೆ ಸಾಕು. ಇಲ್ಲ ಸುಮ್ಮನೆ ಕೇಳ್ದೆ. ಏನಯ್ಯ ವಿಕ್ಟರ್, ನೀನು ಒಬ್ಬ ಮೆಕ್ಯಾನಿಕ್, ಈಗ ತಮಾಷೆ ಮಾಡೋದಾ? ನೋಡು, ಸರಿಯಾದ ಒಂದು ಬೆಲೆ ಹೇಳು, ವ್ಯಾಪಾರ ಮುಗಿಸ್ಬೋಣ. ಸರಿಯಾಗಿ ಒಂದು ಬೆಲೆ. ಹಾಗೆಲ್ಲ ತಟ್ಬೇಡ, ಏನಾದ್ರು ಬಿತ್ತೋಗುತ್ತೆ. ಹೌದಾ? ಹೋದರೆ 1,000 ರೂಪಾಯಿ ಹೋಗ್ಬೋದು. 4 ತಿಂಗಳ ಹಿಂದೆ 4 ಟೈರು ಹೊಸದಾಗಿ ಹಾಕ್ತಿದ್ದೀನಲ್ಲಯ್ಯ, ಅದಕ್ಕೆ 800 ರೂಪಾಯಿ ಹಾಕಿದ್ದೀನಿ. ಅಂದ್ರೆ ಇಂಜಿನ್ಗೂ ಬಾಡಿಗೂ 200 ರೂಪಾಯಿ. ಏನು ಭಾರಿ ಕ್ಲಿಯೋಪಾತ್ರ ಬಾಡಿ, ಲಕ್ಷಾಂತರ ರೂಪಾಯಿ ಹಾಕಕ್ಕೆ. ಜಾನು ಬಾರ ಇಲ್ಲಿ, ಯಜಮಾನ್ರದ ದುಡ್ಡು ಇಸ್ಕೊಂಡು ಹೋಗಿ ಪಕ್ಕದ ಪೆಟ್ರೋಲ್ ಬಂಕಿಂದ 5 ಲೀಟರ್ ಪೆಟ್ರೋಲ್ ತಗೊಂಬಾ. 2 ಲೀಟರ್ ಸಾಕಯ್ಯ. ಪಕ್ಕದ ಸರ್ಕಲ್ ನಿಂತೋಗುತ್ತೆ ಸರ್. ಬನ್ನಿ, ಅಷ್ಟೊಳಗೆ ಹೋಗಿ ನಾವಿಬ್ರು ಪೆಟ್ರೋಲ್ ಹಾಕೊಂಡ್ ಬರೋಣ. ಅಂದ್ರೆ ಕಾಫಿ. ಆ ಪರ್ಸಲ್ಲಿ ಎಷ್ಟು ದುಡ್ಡು ಇಟ್ಟಿದ್ದೆ? ಜಾಸ್ತಿ ಏನಿಲ್ಲ, ಒಂದು 5 ರೂಪಾಯಿ ಇತ್ತು ಅಷ್ಟೇ. ಅದೇ ನನ್ನ ಫೋಟೋ ಇತ್ತು. ಫೋಟೋನಾ? ಫುಲ್ ಫಿಗರಾ, ಬಸ್ ಸೈಜಾ? ಬಸ್ ಸೈಜ್. ಸಾಕು ತರಹರ್ತೆ. ಮೈ ಗಾಡ್, ಏನಾಯ್ತು? ನಮ್ಮಣ್ಣ. ಗುಡ್ ಮಾರ್ನಿಂಗ್ ಸರ್. ಏನ ಬಾವು, ಚೆನ್ನಾಗಿದೀಯಾ? ಭಯಾನ? ಹೊರಟೋಗೋಣ. ಭಯ ಯಾಕೆ, ಸ್ವಲ್ಪಿರಿ. ಅಣ್ಣ, ಏನ್ ಮಾಡಿ ಫ್ರೆಂಡ್ಸ್ ಜೊತೆ ಬಂದಿದೀಯಾ? ಇಲ್ಲ ವಿಕ್ಟರ್, ಫ್ರೆಂಡ್ ಜೊತೆ ಬಂದ. ಒಬ್ಬನೇನಾ? ಅದು ನಾಗರಿಕತೆ. ಅಣ್ಣ, ನನ್ ಜೊತೆ ಸ್ವಲ್ಪ ಹೊತ್ತು. ಸರಿ ಸರಿ, ನೀವು ಹೋಗಿ, ನಾನು ಒಳ್ಳೆ ಜಾಗ ನೋಡಿ ಖರ್ಚಿ ಹಾಕಿಟ್ಟಿರ್ತೀನಿ. ವೇಣು, ಇವ್ ನಮ್ ಬ್ರದರ್ ವೆಂಕಟೇಶ್ವರ ರಾವ್. ಅಣ್ಣ, ಇವ್ ನಮ್ ಫ್ರೆಂಡ್ ವೇಣು ಅಂತ. ಪ್ಲೀಸ್ ಟು ಮೀಟ್ ಯು ಮಿಸ್ಟರ್ ವೇಣು. ಕ್ಯಾರಿಯರ್ ವಾಣಿ. ಮಿಸ್ಟರ್ ವೇಣು, ನಾನು ನನ್ನ ಫ್ರೆಂಡ್ ಜೊತೆ ಬಂದಿದ್ದೀನಿ. ಐಲ್ ಸಿ ಯು ಲೇಟರ್. ವಾಣಿ, ವಾಣಿ,
ಏನಪ್ಪ ರಿಪೇರಿ ಆಯ್ತಾ? ಕ್ಲಚ್ ಕೇಬಲ್ ಮಿಸ್ಟೇಕ್ ಇದೆ, ಯಜಮಾನ್ರ ಬರ್ಬೇಕು ಸರ್. ಯಾವಾಗ ಬರ್ತಾನೆ? ಯಾವಾಗ ನೆನೆಸ್ಕೋತೀಯ ಅವಾಗ ಬರ್ತಾನೆ ಯಜಮಾನ. ಏನು ಸ್ಕೂಟರ್ ಟ್ರಬಲ್ಲ? ಏನೋ ಕ್ಲಚ್ ಕೇಬಲ್ ಟ್ರಬಲ್ ಅಂತಲ್ಲಪ್ಪ. ಹೌದಾ? ಲೇ, ಹೋಗಿ ಒಂದ್ ಲೋಟ ಕಾಫಿ ತಗೊಂಬಾರೋ. ನಾವಿಬ್ರು ಒಂದ್ ಬೈಟು ಕುಡಿದು ಆಮೇಲೆ ಸ್ಕೂಟರ್ ರಿಪೇರಿ ಮಾಡ್ತೀನಿ. ವಿಕ್ಟರ್, ಸ್ಕೂಟರ್ ನೋಡೋಗು. ನಾನು ಅದನ್ನ ಆಮೇಲೆ ನೋಡ್ತೀನಿ. ನೀನೇನ್ ನೋಡ್ತಾ ಇದೀಯಾ? ಫೋಟೋ. ಫೋಟೋ ಯಾರ್ದು? ಗಂಡ ಹೆಣ್ಣ? ಹೆಣ್ಣು. ಹೆಣ್ಣು. ವಯಸ್ಸು 60-60? ಸುಮಾರು 20 ವರ್ಷ. 20? ಹಾಗಿದ್ರೆ ನಾನು ನೋಡ್ಲೇಬೇಕು. ಕೊಡು ಕೊಡು ಕೊಡು. ವಾಣಿ, ನಿನಗೆ ಗೊತ್ತಾ ಇವಳು? ಚೆನ್ನಾಗ್ ಗೊತ್ತು. ಅದ್ ಸರಿ, ನಿನಗೆ ಸಿಕ್ಕುದ್ಲು ಇವಳು? ದಾರಿಲಿ ಪರ್ಸ್ ಬಿದ್ದಿತ್ತು, ತೆಗೆದು ನೋಡ್ದೆ, ಅದ್ರೊಳಗೆ ಫೋಟೋ ಇತ್ತು. ಏ ವಿಕ್ಟರ್, ಅವಳಿಗೆ ಮದ್ವೆ ಆಗಿದ್ಯಾ? ಹೌದು, ಅವಳಿಗಿನ್ನೇನ್ ಬೇರೆ ಕೆಲಸನೇ ಇಲ್ಲ. ಹಾರ ಹಿಡ್ಕೊಂಡು ಬೀದಿ ಬೀದಿ ಅಲಿತಾ ಇದ್ದಾಳೆ. ನಿನಗೊಂದ್ ಮನೆ ಬಾಡಿಗೆ ಬೇಕು ಅಂತ ಹೇಳಿದ್ದಿಲ್ಲ? ಸಿಕ್ತಾ? ಸಿಕ್ಕದಾಗೇನೆ ಮಾಡಿ ಮೇಲೆ ಒಂದು ಹಾಲು, ಒಂದು ರೂಮು, ಮಾತಾಡೆಲ್ಲ ಮುಗಿಸ್ಬಿಟ್ಟಿನಿ. ನಾಳೆ ಬೆಳಿಗ್ಗೆನೆ ಕರ್ಕೊಂಡೋಗಿ ಫಿಕ್ಸ್ ಮಾಡಿಸ್ಬಿಡ್ತೀನಿ. ಥ್ಯಾಂಕ್ಸ್ ವಿಕ್ಟರ್. ಈ ಥ್ಯಾಂಕ್ಸ್ ಎಲ್ಲ ಅಲ್ಲಿಟ್ಕೋ. ಅಮ್ಮ, ಏನ್ ಟಿಫನ್ ಮಾಡಿದೀಯಾ? ಮೊದ್ಲು ಅದನ್ ಕೇಳು. ಉಪ್ಪಿಟ್ಟು ಮಾಡಿದ್ದೀನಿ, ಕೈ ಕಾಲು ತೊಳ್ಕೊಂಡು ಬಟ್ಟೆ ಬದಲಾಯಿಸ್ಕೊಂಡ್ ಬಾ. ಪಕ್ಕದಲ್ಲಿ 4 ಚಮಚ ಸಕ್ಕರೆ ಇಡು. 10 ಸೆಕೆಂಡ್ಸ್ ಅಲ್ಲಿ ಬರ್ತೀನಿ. ಮತ್ತೆ ಶುರು ಮಾಡಿದ್ರಾ? ಹೋದ್ಸಲ ರೇಡಿಯೋ ರಿಪೇರಿ ಮಾಡ್ತೀನಿ ಅಂತ ಎಲ್ಲ ಬಿಚ್ಚಾಕಿ ಮತ್ತೆ ಸೇರ್ಸೋಕ್ ಬರ್ಲಿಲ್ಲ ಅಂತ ಮೂಲೆ ಹಾಕಿದ್ರಿ. ಈ ಗಡಿಯಾರಕ್ಕೆ ಅಕಾಲ ಮರಣ ಬಂದಿದೆ ಅಂತ ಕಾಣುತ್ತೆ. ಓ ವಿಶಾಲಿ, ನನ್ ಡಿಸ್ಟರ್ಬ್ ಮಾಡ್ಬೇಡ ನೀನು. ಸರಿ, ಉಪ್ಪಿಟ್ಟು ತಿನ್ನಿ. ನನಗೆ ಬೇಡ. ಹೋಟ್ಲಲ್ಲಿ ಗಡದ್ದಾಗಿ ತಿಂದಿದ್ದೀನಿ ನಾನು. ಹೋಟ್ಲಲ್ಲಿ ಏನ್ ತಿಂದ್ರಿ? ಹೋಟ್ಲಲ್ಲಿ ತಿಂದೆ. ಪೂರಿಗೆ ದೋಸೆ, ದೋಸೆಗೆ ಇಡ್ಲಿ, ಇಡ್ಲಿಗೆ ಪಲ್ಯ, ಪಲ್ಯಗೆ ಚಟ್ನಿ. ಓ ಏನೋ ತಿಂದೆ, ಅದೇನ್ ಲೆಕ್ಕನಾ? ಹೋಟ್ಲು ತಿಂಡಿ ತಿಂದು ತಿಂದು ಆರೋಗ್ಯ ಹಾಳು ಮಾಡ್ಕೋತೀರ. ಇಲ್ಲಿ ನೋಡು, ತಗೊಂಡೋಗಿದ್ದೀನ. ವಿಶಾಲಿ, ಒಂದ್ ಲೋಟ ಬಿಸಿನೀರು ತಗೊಂಬಾ. ಅಮ್ಮ, ಏನೇ ನನ್ ಡ್ರೆಸ್ ತಗೊಳಕ್ ಮರ್ತ್ಬಿಟ್ಟೆ, ಸ್ವಲ್ಪ ತಂದ್ಕೊಡ್ತೀಯಾ? ನನ್ ಕೈಲಿ ಆಗಲ್ಲ, ನೀನೇ ತಗೋ. ಓಕೆ. ಹಾಲ್ನಲ್ಲಿ ಯಾರು ಇಲ್ಲ ತಾನೆ? ಇಲ್ಲ. ಬೀದಿ ಬಾಗ್ಲು ಹಾಕಿದೆ ತಾನೆ? ಯಾಕೆ ಯಾಕೆ ಹಾಕಿ ಹೇಳ್ತಿದ್ದಿ? ನಾನ್ ಸ್ವೀಟ್ ಮಾಡಕ್ ಹೋಗ್ತೀನಿ, ಏನಾದ್ರೂ ಮಾಡ್ಕೊಂಡು ತೊಲಗು. 1 2 3. ಏ ವಸಂತಿ, ಏನಿದು? ಇದು ಡೊಮೆಸ್ಟಿಕ್ ಸ್ಪೀಕಿಂಗ್ ಆಂಟಿ. ವಸಂತಿ, ನೀನು ಎಳೆ ಮಗ ಅನ್ಕೋಬೇಡ. ಯು ಆರ್ ಗ್ರೋಯಿಂಗ್ ಅಪ್ ಮೈಂಡೆಡ್. ವಾಣಿ, ಅವಳು ಏನ್ ಮಾಡಿದ್ಲು? ಅತ್ತಿಗೆ ಬೀದಿಲೆ ಹೆನ್ಸೋ ಗನ್ಸೋ ಬರೀ ಮನೇಲಿ ಓಡಿದ್ರೆ ಅದಕ್ಕೆ ಸ್ಟ್ರೀಕಿಂಗ್ ಅಂತಾರೆ. ಅದೇ ತರ ಇವಳು ಮನೆಯಲ್ಲಿ ಓಡಾಡ್ತಿದ್ದಾಳೆ. ಬರೀ ಮೈನಲ್ಲ, ಈ ಏಜ್ ಗ್ರೂಪ್ ಗರ್ಲ್ಸ್ ಎಲ್ಲ ಹೀಗೆ ಬರೀ ಮೈನಲ್ಲಿ ಕನ್ನಡಿ ಮುಂದೆ ನಿಂತ್ಕೊಂಡು ತಮ್ಮ ಬೆಳವಣಿಗೆ ನೋಡಿ ಹೆಮ್ಮೆ ಪಟ್ಕೊಡ್ತಾರೆ. ನಾನ್ ಬುದ್ಧಿ ಹೇಳ್ತೀನಿ, ನೀ ಸುಮ್ಮನಿರು. ಏನಿದು? ನಿಮ್ಮ ಅಣ್ಣ ಬಿಸಿನೀರು ಕೇಳಿದ್ರು, ನಾನು ಕೊಡ್ತೀನಿ. ಅಣ್ಣ. ಓ ಏನಣ್ಣ, ಗಡಿಯಾರ ರಿಪೇರ್ ಆಯ್ತಾ? ಹಾ, ಯಾವ್ಯಾವ್ದನ್ನ ಎಲ್ಲೆಲ್ಲಿ ಸೇರಿಸ್ಬೇಕು ಅನ್ನೋದನ್ನ ನೋಡ್ತಾ ಇದ್ದೆ. ನಾನು ನಿರ್ಧಾರಕ್ಕೆ ಬರೋಕ್ ಸ್ವಲ್ಪ ಟೈಮ್ ಆಗಬಹುದು. ನೀನ್ ಹೋಗಮ್ಮ. ವಾಣಿ, ನಿನ್ ಹತ್ರ ಒಂದ್ ಮಾತು ಹೇಳಬೇಕು. ಏನಣ್ಣ? ಯಾಕೆ ಹೇಳೋದು ಅಂತ ಒಂಥರ ನನಗೆ ಸಂಕೋಚ ಆಗತ್ತೆ. ಆದ್ರೂ ಈ ಮನೆ ಯಜಮಾನಾಗಿರೋದ್ರಿಂದ ಇಲ್ಲಿ ನಡೆಯೋ ತಪ್ಪುಗಳನ್ನ ಎತ್ತಿ ಹೇಳಲೇಬೇಕು. ಅಫ್ಕೋರ್ಸ್ ಇಟ್ಸ್ ಎ ಡೆಲಿಕೇಟ್ ಪಾಯಿಂಟ್. ವಸಂತಿ ಈಗ ಮೈ ತುಂಬಾ ಬಟ್ಟೆ ಹಾಕೊಳ್ಳದೆ ಓಡಾಡೋದನ್ನ ನೋಡಿದೆ. ಅವಳ ಮಗು ಅಲ್ಲಮ್ಮ, ಅವಳಿಗೂ ಒಂದು ಫಿಗರ್ ಫಾರಂ ಆಗ್ತಾ ಇದೆ. ಅವಳು ಹೇಗೆ ನಡ್ಕೊಂಡ್ರೆ ಸರಿಯಾಗಿರುತ್ತೆ ಅನ್ನೋದನ್ನ ನೀನೇ ಅವಳಿಗೆ ಅರ್ಥ ಆಗೋಗಿ ಹೇಳ್ಬೇಕಮ್ಮ. ತುಂಟತನಕ್ಕೂ ಚೆಲ್ಲಾಟಕ್ಕೂ ಆಸೆ ಪಡೋ ವಯಸ್ಸು. ಎನಿಹೌ, ನಾನೊಂದು ಮಾತು ಹೇಳಿ ನೋಡ್ತೀನಿ. ನೋಡು, ಈ ಮನೆಯಲ್ಲಿ ಇದ್ದಕ್ಕಿದ್ದಾಗೆ ಶಾಕ್ ಹೊಡಿಯುತ್ತೆ. ಹೆದರ್ಕೋಬೇಡ, ಸ್ವಲ್ಪ ಕಂಟ್ರೋಲ್ ಮಾಡ್ಕೊ. ಯಾಕೆ? ಸಿಕ್ಕಾಪಟ್ಟೆ ವೈರ್ ಹಾಕಿರ್ತಾರ. ಅದಲ್ಲ, ಯಾವನವನು ಅಪ್ಪ ಪೂಜೆ ಮಾಡ್ತಿದ್ದಾರೆ, ಒಳಗ್ ಬಂದು ಕೂತ್ಕೊಳ್ಳಿ. ಸ್ಕೂಲ್ಗೆ ಹೋಗ್ತಿದೀಯಾ ಪಾಪ? ನಾನು ಜೋಕ್ ಹೇಳ್ತೀನಿ, ಕೇಳ್ತೀರಾ? ಜೋಕು? ಗಂಡ ಕೆಲ್ಸಕ್ಕೋಸ್ಕರ 1 ವರ್ಷ ಲಂಡನ್ ನಲ್ಲಿದ್ದು ಮತ್ತೆ ಮನೆಗ್ ಬರ್ತಾನೆ. ಆಗ ಅವನ ಹೆಂಡತಿ 5 ತಿಂಗಳು. ಗಂಡ 1 ವರ್ಷ ಊರ್ಲಿಲ್ಲ ಅಂತೀಯ? ಅದ್ ಹೇಗ್ ಬಸ್ರಿ ಆದ್ಲು ಅವಳು? ಇದೇ ಸಮಸ್ಯೆನೆ ಅವಳ ಗಂಡನಿಗೂ ಬಂತು. ಅವನ್ ಕೋಪ ತಡ್ಕೊಳಕ್ಕಾಗ್ಲಿಲ್ಲ. ಯಾರ್ ಹೀಗ್ ಮಾಡ್ದಿ ಹೇಳು ಅಂತ ರೇಗಾಡ್ದ. ನಿಮ್ ಸ್ನೇಹಿತನೇ ಕಾರಣ ಅಂತ ಅವಳು ನಿಜ ಹೇಳಿದ್ಲು.
ಯಾವ ಫ್ರೆಂಡ್ ಹೇಳು, ಅವ್ನ್ ಕುತ್ತಿಗೆ ಕತ್ತರಿಸಾಕ್ತೀನಿ ಅಂತ ಅರ್ಥದ. ಅದಕ್ಕೆ ಅವನ್ ಹೆಂಡತಿ, ನಿಮ್ಗೆ 7-8 ಜನ ಸ್ನೇಹಿತರಿದ್ದಾರಲ್ಲ, ನಾನ್ ಯಾರು ಅಂತ ಹೇಳಿ ಅಂದ್ಲು. ವಾಟ್ ಇಸ್ ಸೆಕ್ಸಿ ಜೋಕ್. ಪರವಾಗಿಲ್ವೇ, ಚಿಕ್ಕ ವಯಸ್ಸಿನಲ್ಲೇ ಬಹಳ ಮುಂದುವರೆದಿದೀಯಾ. ಏನ್ ಮಾಡಕ್ಕಾಗುತ್ತೆ, ಇಸಿಗೆ ಅಂತದ್ದು. ನೀವೆನ್ಮೇಲೆ ಪಾಪ ಅಂತ ಕರಿತೀರಾ, ಅದಕ್ಕೆ ಈ ಜೋಕ್ ಹೇಳಿದ್ದು. ನನ್ನ ಹತ್ರ ಇಂಥ ಜೋಕ್ಗಳು ಬೇಕಾದಷ್ಟಿದೆ. ಒಳಗ್ ಬನ್ನಿ. ಏನೋ ಸರಿಯಾದ ಹುಡುಗಿ. ಇದಿನ್ನು ಸ್ವಿಚ್, ಇದಕ್ಕೆ ಹೇಗೆ ಎದುರ್ಬಿಟ್ಟಿಯಲ್ಲ. ಒಳಗಡೆ ಮೇನ್ ಇದೆ, ಅದಕ್ಕೆ ಕೈ ಹಾಕಿದ್ರೆ ಏನಾಗುತ್ತೋ ಏನೋ. ಬಾ ಕೂತ್ಕೋ ಬಾ ವಿಕ್ಟರ್. ಏನ್ ಸಮಾಚಾರ? ಸಂಭವಾಯ ನಮಃ, ಭಾವನಾಯ ನಮಃ, ಭರ್ತೆ ನೆನ್ನೆ ಮಹಡಿ ಬಾಡಿಗೆ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಅವ್ರನ್ನ ಕರ್ಕೊಂಡ್ ಬಂದೆ. ಪ್ರಭವೇ ನಮಃ, ಈಶ್ವರಾಯ ನಮಃ, ಸ್ವಯಂಭುವೇ ನಮಃ, ಶಂಭವೇ ನಮಃ, ಆದಿತ್ ಈಶಾನಾಯ ನಮಃ, ಪ್ರಣದಾಯ ನಮಃ, ಪ್ರಾಣಾಯ ನಮಃ, ನನ್ ಕೈ ಸಿಗ್ತಲ್ಲ ಫೋಟೋ. ಅಲ್ಲಿ ನೋಡು, ಅಲ್ಲಿ ನೋಡು. ಮಾಡಿ ಮೇಲೆ ರೂಮ್ ನೋಡ್ಕೊಂಡ್ ಬಂದ್ಬಿಡ ಆಯ್ತಲ್ಲ. ಅವ್ರಾಗ್ಲೇ ಎಲ್ಲ ನೋಡಿದ್ದಾಯ್ತು. ಹೊರಗಡೆಗೆನೆ ತುಂಬಾ ಅಟ್ರಾಕ್ಟಿವ್ ಆಗಿದೆ ಸರ್. ಕೃತಿಹೇ ನಮಃ, ಪ್ರಜಾ ಅವ್ರಿಗೆಲ್ಲ ಸ್ವಲ್ಪ ಕಾಫಿ ಏರ್ಪಾಟ್ ಮಾಡ್ಬಿಡಮ್ಮ ವಾಣಿ. ಪ್ರತ್ಯಾಯ ನಮಃ, ಸುಶನಾಯ ನಮಃ, ನಿನ್ನಲ್ಲಮ್ಮ, ಬಾನಿ ಕೋಶ ನೋಡ್ಕೊಂಬೋಣ ಅಂತ ನಾನು ಕರೆದಿದ್ದು. ಬಾನಿ ಬಾನಿ ಚುಕಪಾಯ ನಮಃ, ಬಾಡಿಗೆ 200 ರೂಪಾಯಿ. ಅಮೇಯಾತ್ಮನೇ ನಮಃ, ಸರ್ವಯೋಗಕೃತಾಯ ನಮಃ, 200. ಏನ್ ಕೆಲಸ ಮಾಡ್ತಾ ಇದ್ದೀರಾ? ವಸು ಮನಸೇ ನಮಃ, ಸತ್ಯಾಯ ನಮಃ, ಪರಮಾತ್ಮನೇ ನಮಃ, ಸಮಿತಾಯ ನಮಃ, ಅಮೋಘಾಯ ನಮಃ, ಪುಂಡರೀಕಾಕ್ಷಾಯ ನಮಃ, ವಸಂತಿ ಇವ್ರನ್ನ ಕರ್ಕೊಂಡೋಗಿ ಮಾಡಿ ತೋರ್ಸಮ್ಮ. ಹೃದಯ ನಮಃ, ರುದ್ರಾಯ ನಮಃ, ವೇದಾಯ ನಮಃ, ವೇದವಿದೇ ನಮಃ, ಅವ್ಯಂಗಾಯ ನಮಃ, ವೇದವಿದೇ ನಮಃ, ಕವಿಯೇ ನಮಃ, ಲೋಕಾಧ್ಯಕ್ಷಾಯ ನಮಃ, ನಮಃ, ಧರ್ಮಾಧ್ಯಕ್ಷಾಯ ನಮಃ, ಕೃತಕೃತಾಯ ನಮಃ, ಚತುರಾತ್ಮನೇ ನಮಃ, ಚತುರ್ವ್ಯೂಹಾಯ ನಮಃ, ಚತುರ್ದೃಷ್ಟಾಯ ನಮಃ, ಚತುರ್ಭುಜಾಯ ನಮಃ, ರಾಜಷ್ಣವೇ ನಮಃ, ಭೋಜನಾಯ ನಮಃ, ಭೋಕ್ತ್ರೇ ನಮಃ, ಕಾಫಿ ಬಂದಾಯ್ತಲ್ಲ, ಜಗದಾಧಿಪತಾಯ ನಮಃ, ಅನಘಾಯ ನಮಃ, ವಿಜಯಾಯ ನಮಃ, ಜಿತ್ರೇ ನಮಃ, ಬನ್ನಿ ಹೋಗೋಣ. ಶ್ರೇಯೋನಯೇ ನಮಃ, ಪುನರ್ವಸವೇ ನಮಃ, ಉಪೇಂದ್ರಾಯ ನಮಃ, ವಾಮನಾಯ ನಮಃ, ನಾವು ಹೋಗಿ ಮಾಡಿ ನೋಡ್ಕೊಂಡ್ ಬರ್ತೀವಿ. ಆಗ್ಬೋದು ನಮಃ, ಶುಚೇ ನಮಃ, ಊರ್ಜಿತಾಯ ನಮಃ, ಅತೀಂದ್ರಾಯ ನಮಃ, ಸಂಗ್ರಹಾಯ ನಮಃ, ಸರ್ಗಾಯ ನಮಃ, ಧೃತಾತ್ಮನೇ ನಮಃ. ವಿಕ್ಟರ್, ನನಗೆ ಇಷ್ಟವಾದ ಜಾಗಕ್ಕೆ ನೀ ಕರ್ಕೊಂಬಂದೆ, ತುಂಬಾ ಥ್ಯಾಂಕ್ಸ್. ಏನ್ ನೀನು? ನಾನೊಬ್ಬ ಮೆಕ್ಯಾನಿಕ್, ನನ್ನ ಕಸಬೆ ಬದಲಾಯಿಸ್ತಾ ಇದೆಯಲ್ಲ. ಛೇ, ನಾ ಆ ಅರ್ಥದಲ್ಲಿ ಹೇಳಿಲ್ಲ. ನಾ ಹೇಳಿದ್ದು ವಿವರ ಎಲ್ಲ ಬೇಡ, ಬಂದಿದ್ದಾಯ್ತಲ್ಲ, ಮೇಲ್ ಹತ್ತು. ಬೇಗ ಬನ್ನಿ. ಬಂದ್ವಿ. ಮೆಲ್ಗೋ ಮೆಲ್ಗೋ. ಇದು ಹಾಲ್, ಇದು ವಾಲ್, ಚೆನ್ನಾಗಿದೆ. ಅದು ಬೆಡ್ರೂಮ್. ಆಹಾ, ಅದ್ಭುತ. ಮೊದಲು ಬೆಡ್ರೂಮ್ ತೋರ್ಸ್ಬೇಕು, ಅದೇ ಬಿಟ್ಬಿಟ್ಟು ಹಾಲ್ ತೋರ್ಸಿದ್ರೆ ಯಾರಿಗ್ ಬೇಕು? ಅಲ್ಲಿ ನೋಡಿ, ಅದೇ ಬಾತ್ರೂಮ್. ಅಯ್ಯೋ, ವಂಡರ್ಫುಲ್. ಏನ್ ಸರ್, ಬಾತ್ರೂಮ್ ನಲ್ಲಿ ಏನ್ ವಂಡರ್ಫುಲ್? ಏನಿಲ್ಲ, ಇವ್ರಿಗೆ ಸ್ನಾನ ಮಾಡೋದು ಅಂದ್ರೆ ತುಂಬಾ ಇಷ್ಟ. 24 ಗಂಟೆ ಬೇಕಾದ್ರೂ ನೀರಲ್ಲೇ ಇರ್ತಾರೆ. ಅಲ್ಲೇ ತೊಂದ್ರೆ ಇರೋದು. ಏನ್ ತೊಂದ್ರೆ? ಕೆಳಗಡೆ ನೀರ್ ಬಿಟ್ರೆ ಮೇಲ್ ನೀರ್ ಬರಲ್ಲ. ಕೆಳಗಡೆ ನಲ್ಲಿ ನಿಲ್ಲಿಸ್ಬಿಟ್ರಾಯ್ತು. ಅದು ಹೇಗಾಗುತ್ತೆ? 6ರಿಂದ 6:30ವರೆಗೂ ಅಮ್ಮ ಸ್ನಾನ ಮಾಡ್ತಾಳೆ. 6:30ಯಿಂದ 7 ಅಪ್ಪ. ಅಪ್ಪ ಅಮ್ಮ ಇರ್ಲಿ, ನೀನ್ ಯಾವಾಗ ಸ್ನಾನ ಮಾಡ್ತೀಯ? 7ರಿಂದ 7:30 ಆಂಟಿ. ಆಂಟಿ ವಾಣಿ ಆಂಟಿ. ಶವರಲ್ಲಿ ಮಾಡ್ತಾರಾ? ಹೌದು. ಬಟ್ಟೆ ಎಲ್ಲ ಒದ್ದೆ ಆಗಲ್ಲ? ಏನ್ ಸರ್, ಶವರಲ್ಲಿ ಸ್ನಾನ ಮಾಡುವಾಗ ನೀವು ಪ್ಯಾಂಟ್ ಕೊಟ್ಟು ಹಾಕೊಂಡೇ ಮಾಡ್ತೀರಾ? ನಾನು ಎಲ್ಲ ತೆಗ್ದಾಕೆ ಮಾಡೋದು. ಅಲ್ಲೂ ಹಾಗೆ, ಇನ್ಕ್ಲೂಡಿಂಗ್ ಮೀ. ಬರ್ತೀನಿ ಸರ್. ವಸಂತಿ, ನನಗೆ ಯಾವಾಗ ಚಾನ್ಸ್ ಸಿಗೋದು ಸ್ನಾನಕ್ಕೆ? ಒಂದು ಇಂಟರ್ಕಾಮ್ ಅರೇಂಜ್ ಮಾಡಿ, ಯಾರು ಸ್ನಾನಕ್ಕೆ ಹೋಗ್ತಾರೆ, ಯಾವಾಗ ಸ್ನಾನ ಮುಗಿಸ್ಕೊಂಡು ಬರ್ತಾರೆ ಅಂತ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾನೆ ಇರ್ತೀನಿ. ಐಡಿಯಾ ಐಡಿಯಾ. ಸರ್, ನಿಮ್ಗೆ 7 ಲಕ್ಷ ರೂಪಾಯಿ ಫೈನಾನ್ಸ್ ಅರೇಂಜ್ ಮಾಡಿದ್ದೀನಿ. ಆದ್ರೆ ಬಡ್ಡಿ ಮಾತ್ರ 2.5% ಕಡಿಮೆ ಆಗಲ್ಲ ಅಂತಾನೆ. 2.5%? ಇಟ್ ಇಸ್ ಟೂ ಮಚ್ ಯಾರ್. ಬೇಕಾದ್ರೆ ಮೋಹನ್ ದಾಸ್ಗೆ ನಾನೇ ಫೋನ್ ಮಾಡ್ಕೊಡ್ತೀನಿ, ನೀವು ಮಾತಾಡಿ. ನಾನ್ ಮಾತಾಡಲ್ಲ, ನೀವೇ ಹೇಗಾದ್ರೂ ಅವನ ಹತ್ರ ಮಾತಾಡಿ 2%ಗೆ ಸೆಟಲ್ ಮಾಡ್ಕೊಡಿ. ಓಕೆ, ಐ ವಿಲ್ ಟ್ರೈ. ನಾಳೆ ಓಕೆ, ಬಾಯ್. ಹಲೋ ಶೀಲಾ, ಗೆಟ್ ಮಿ ರಿಸರ್ವೇಶನ್. ಹಲೋ ಮ್ಯಾಥ್ಯೂಸ್, ಡಾಕ್ಟರ್ಸ್ ಕಾನ್ಫರೆನ್ಸ್ಗೋಸ್ಕರ ಆಲ್ ಇಂಡಿಯಾದಿಂದ ಡಾಕ್ಟರ್ಸ್ ಬರ್ತಿದ್ದಾರೆ. 4th ಅವ್ರಿಗೆ 45 ರೂಮ್ಸ್ ಬೇಕಂತೆ.
ಆದ್ರಿಂದ ನಾಳೆಯಿಂದ ಯಾವ ರೂಮ್ ಖಾಲಿ ಆದ್ರೂ ಡೋಂಟ್ ಟೇಕ್ ಎನಿ ಬುಕಿಂಗ್. ಅಂಡ್ 3ನೇ ತಾರೀಕು ಮಧ್ಯಾಹ್ನ ಎಷ್ಟು ರೂಮ್ ಖಾಲಿ ಆಗಿದೆ ಅಂತ ನನಗೆ ಇಂಟಿಮೇಷನ್ ಕೊಡು. ಓಕೆ ರೈಟ್. ಹಲೋ ಮಿಸ್ಟರ್ ವಾಸು, ಹೌ ಆರ್ ಯು? ಫೈನ್. ಎಲ್ಲಿ ತುಂಬಾ ದಿವಸ ಕಾಣಿಸ್ಲಿಲ್ಲ. ಓ ತುಂಬಾ ಬಿಸಿ, ಬರ್ತೀನಿ. ಸಿ ಯು. ಹಾಯ್ ಸ್ಮಾರ್ಟ್. ಗುಡ್ ಆಫ್ಟರ್ನೂನ್ ಸರ್. ಗೆಟ್ ಮಿ 29004. ಹಲೋ ಆಪರೇಟರ್, ಕನೆಕ್ಟ್ ಮೀ 29004. ಎಸ್. ಲಿಸನ್ಯಾ, ನಿನ್ ಸೀರೆಗೆ ಒಂದು ಬೆಲ್ಟ್ ಹಾಕಲು ಸೇಫ್ ಅಂತ ಕಾಣುತ್ತೆ. ವೈ? ಯಾಕೆಂದ್ರೆ ಯಾವ ಟೈಮ್ನಲ್ಲಿ ಕೆಳಗಡೆ ಬಿದ್ದು ಹೋಗುತ್ತೋ ಅಂತ ಭಯವಾಗುತ್ತೆ. ದಟ್ಸ್ ಇನಫ್. ಹಿಯರ್ ಇಸ್ ಯೋರ್ ಕಾಲ್. ಹಲೋ, ಕನೆಕ್ಟ್ ಮೀ ಮಿಸ್ ವಾಣಿ ಪ್ಲೀಸ್. ಪುವರ್ ಚಾಪ್. ಹೂ ಹೂ ಇಸ್ ಡೂಯಿಂಗ್ ದಿಸ್ ಕನೆಕ್ಷನ್ ಜಾಬ್. ಯು ಮಿಸ್ಚಿವಸ್. ಹಲೋ, ಎಲ್ಲಿಂದ ಮಾತಾಡ್ತಿದ್ದೀರಿ? ಹೋಟೆಲ್ ಚಾಲುಕ್ಯದಿಂದ. ಏನು ವಿಷಯ? ಕೆಲಸ ಎಲ್ಲ ಮುಗಿಸ್ಕೊಂಡು 4 ಗಂಟೆಗೆ ರೆಡಿ ಆಗಿರು. ಏನು ಪ್ರೋಗ್ರಾಮ್? ಯಾರು ಬಾಯ್ ಫ್ರೆಂಡಾ? ಇಲ್ಲ, ಗರ್ಲ್ ಫ್ರೆಂಡ್. ಐ ಆಮ್ ಸಾರಿ, ಐ ಡೋಂಟ್ ನೋ ಯುವರ್ ಲೆಸ್ಬಿಯನ್. ಯು ಸ್ಟೂಪಿಡ್. ಯಾರನ್ನು ಬೈತಿದ್ದಿ? ನನ್ನ ಕಲೀಗ್ ಯಾವಾಗ್ಲೂ ವಲ್ಗರ್ ಜೋಕ್ಸ್ ಹೊಡಿತಿರ್ತಾನೆ. ಬಟ್ ಹಾರ್ಮ್ಲೆಸ್ ಫೆಲೋ. ಈಸ್ ಆನ್ ಇಂಪಾರ್ಟೆಂಟ್. ಛೀ, ನನ್ಗೇನ್ ಗೊತ್ತು? ಊರ್ವಶಿ, ನೀನೇ ನನ್ನ ಪ್ರೇಯಸಿ. ಬೊಕೆ ಇಸ್ ರೆಡಿ. ಈಗಲೇ ಹುಡುಗನ ಕೈಲಿ ಇದನ್ನ ಹ್ಯಾಂಡಲ್ ವೆರಿ ಮಾಡಿಸ್ಬಿಡಿ. ಅಡ್ರೆಸ್? ಮಿಸ್ ವಾಣಿ, ಯೂನಿವರ್ಸಲ್ ಟ್ರಾವೆಲ್ಸ್, 2nd ಫ್ಲೋರ್, ಜಮ್ ಬಿಲ್ಡಿಂಗ್. ಹಾಗೆ ಇದನ್ನು ಅದಕ್ಕೆ ಟ್ಯಾಗ್ ಮಾಡ್ಬಿಡಿ. ಓ, ಸೆಂಡರ್ಸ್ ನೇಮ್? ನಾಟ್ ನೆಸೆಸರಿ. ಓಕೆ. ನಿಮ್ಮ ಹೆಸರು ತಾನೆ ಮಿಸ್ ವಾಣಿ? ಹೌದು. ಇದನ್ನ ಕೊಡು ಅಂತಂದ್ರು. ಯಾರು ಕಳ್ಸಿದ್ರು? ಹೆಸರು ಹೇಳಿಲ್ಲ, ನಾನು ಬರ್ತೀನಿ. ಊರ್ವಶಿ, ನೀನೇ ನನ್ನ ಪ್ರೇಯಸಿ. ಹಲೋ ವಾಣಿ, ರೆಡಿನಾ? ಓ ಎಸ್. ಇದನ್ನ ನೋಡಿ. ಚೆನ್ನಾಗಿದೆಯೇ? ಯಾರು ಕಳಿಸಿದ್ದು? ಮಿಸ್ಟರ್ ವೇಣು. ನಾನಾ? ನೋನು. ಆಕ್ಟ್ ಮಾಡಬೇಡಿ, ನಿಜ ಹೇಳಿ. ಇವತ್ತು ಏನಾದ್ರು ವಿಶೇಷನಾ? ಏನಿಲ್ವಲ್ಲ. ಊರ್ವಶಿ, ನೀನೇ ನನ್ನ ಪ್ರೇಯಸಿ. ವಾ 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 ವಾ. ವಾಣಿ, ನಾನಿಂದ ಕಳಿಸಿದ್ರೆ ಖಂಡಿತ ಹೀಗೆ ಬರಿತಾ ಇರ್ಲಿಲ್ಲ. ಚೆಲುವೆ, ನಿನ್ನನ್ನು ಚುಂಬಿಸುವೆ ಅಂತ ಬರಿತಾ ಇದ್ದೆ ಗೊತ್ತಾ? ನೀವೇನ್ ದೊಡ್ಡ ರೋಮಿಯೋನಾ? ಮತ್ತೆ ಈ ರೋಮಿಯೋ ಆಗಿದ್ರಂತ ತಾನೇ ಜೂಲಿಯಟ್ನ ಪ್ರೀತಿಸೋಕ್ ಸಾಧ್ಯ? ಹಾಸ್ಯ ಇರ್ಲಿ, ಮೊದ್ಲಿ ಮನುಷ್ಯ ಅಂತ ತಿಳ್ಕೋಬೇಕು. ಬೇಡ ದೇವಿ, ಒಂದ್ ವೇಳೆ ಆ ಮನುಷ್ಯ ನನಗಿಂತಲೂ ಸುಂದರನಾಗಿದ್ದು ಇರೋದಿಲ್ಲ, ಒಂದ್ ವೇಳೆ ಇದಾನೆ ಅಂತ ಇಟ್ಕೋ, ಆಗ ಈ ಊರ್ವಶಿ ನೀನೇ ನನ್ ದೇವೇಂದ್ರ ಅಂತ ಅವನನ್ನು ಒಪ್ಕೊಂಡ್ಬಿಟ್ರೆ? ಮಿಸ್ಟರ್ ವೇಣು, ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಐ ಆಮ್ ಫಾರ್ ಯು, ಎವರ್ ಫಾರ್ ಯು. ಥ್ಯಾಂಕ್ ಯು. ಇದು ನನ್ನ ಅಪಾರ್ಟ್ಮೆಂಟ್ ಮೇಲೆ. ನಿಮ್ಮ ಅಪಾರ್ಟ್ಮೆಂಟ್ ನ ಇನ್ನೊಂದ್ ದಿನ ನೋಡೋಣ್ರಿ. ಓನ್ಲಿ 5 ಮಿನಿಟ್ಸ್. ನನ್ಗೆ ಯಾವ್ದಾದ್ರು ಮೆಸೇಜ್ ಇದೆಯಾ ಅಂತ ತಿಳ್ಕೊಂಡು ನನ್ನ ಬಿಸ್ನೆಸ್ ವಿಷಯವಾಗಿ 2 ಫೋನ್ ಕಾಲ್ ಮಾಡಿದ್ರೆ ಮುಗಿದೋಯ್ತು. ಪ್ಲೀಸ್ ಪ್ಲೀಸ್ ಕಮ್. ಏ, ಯಾವ್ದಾದ್ರು ಫೋನ್ ಕಾಲ್ ಇತ್ತೇನೋ? 10:15 ರಾಮಚಂದ್ರ ಅಂತ ಫೋನ್ ಮಾಡಿದ್ರು, 1:15 ಗೋವಿಂದ್ ಮೆನನ್, 3 ಗಂಟೆಗೆ ಜಗತ್ ಸಿಂಗ್. ಓಕೆ. ನೋಡು, ಬೇಗ ಹೋಗಿ ಡಬಲ್ ಸಮೇತ ಓಡು, ಕ್ವಿಕ್. ಬ್ಯೂಟಿಫುಲ್ ಅಪಾರ್ಟ್ಮೆಂಟ್. ನಿಮ್ಗೆ ಒಳ್ಳೆ ಟೇಸ್ಟ್ ಇದೆ ವೇಣು. ಇಲ್ಲೇ ಇದ್ರೆ ಈ ಬ್ಯೂಟಿನ ಸೆಲೆಕ್ಟ್ ಮಾಡಕ್ ಆಗ್ತಿತ್ತಾ? ಸರಿ ಸರಿ, ಯಾರಿಗೆ ಫೋನ್ ಮಾಡ್ಬೇಕಂದ್ರಲ್ಲ? ಪ್ಲೀಸ್ ಇಡ. ಹಲೋ ಗೋವಿಂದ್ ಮೆನನ್, ಐ ವಿಲ್ ಟಾಕ್ ಟು ಹಿಮ್. ಓಕೆ ಸರ್. ನೋ ವೇಣು, ಪ್ಲೀಸ್, ಎಲ್ಲಿ ಮೀರ್ಬಾರ್ದು. ನೀವು ಜೆಂಟಲ್ಮನ್ ಅನ್ನೋದನ್ನ ನಾನು ಜ್ಞಾಪಿಸ್ಬೇಕಾ? ಐ ಆಮ್ ಸಾರಿ, ಮನಸ್ಸಿನ ಹಿಡಿತ ತಪ್ಪೋಯ್ತು. ಐ ಬಿಹೇವ್ಡ್ ಲೈಕ್ ಎ ಬೀಸ್ಟ್. ನಿನ್ ಮುಖ ನೋಡೋಕು ನಾಚಿಕೆ ಆಗ್ತಿದೆ. ಪ್ಲೀಸ್ ಫಾರ್ಗಿವ್ ಮೀ. ಐ ವಿಲ್ ಫರ್ಗೆಟ್ ಇಟ್. ಈಗ ನಡೆದಿದ್ದನ್ನ ಮರೆತು ಬಿಡ್ತೀನಿ. ವೇಣು, ವೇಣು, ಏಯ್, ಎಳಿಬೇಡ.
ವಿಶಾಲು ಅಯ್ಯೋ ವಿಕ್ಟರ್, ಯಾರಿವ್ರು? ನನ್ನ ಹೆಸರಿಡುದು ಕರೀತಾ ಇದಾರಲ್ಲ. ಏನಮ್ಮ ಹೀಗ್ ಕೇಳ್ತಾ ಇದ್ದೀರಾ? ಇವ್ರು ನಿಮ್ ಯಜಮಾನ್ರು. ಸುಳ್ಳು, ನಾನ್ ನಂಬೋದಿಲ್ಲ. ಅವರು ಇಷ್ಟು ಕೆಟ್ಟದಾಗಿಲ್ಲ. ಅಯ್ಯಯ್ಯೋ, ಯಾವ್ದಾದ್ರು ಮಚ್ಚೆ ಹತ್ರ ಅದು ತೋರಿಸ್ರಿ, ಗುರ್ತಿಡಿಲಿ. ನೀನ್ ಸುಮ್ನೆ ವಿಶಾಲು, ನನ್ ಧ್ವನಿನೂ ಕಂಡಿಡಿಯಕ್ ಆಗ್ತಾ ಇಲ್ವೇ? ಏನ್ರಿ ಇದು ಹೀಗಾಗ್ಬಿಟ್ಟಿದ್ದೀರಲ್ಲ? ಏನ್ ಮಾಡೋದು? ರಿಪೇರಿ ಮಾಡೋ ಕೆಳಗ್ ಹೋದೆ, ಆಯಿಲ್ ಎಲ್ಲ ಬಿದ್ದೋಯ್ತು. ಈಗ ಈ ಗಾಡಿನ ನನ್ ಶೆಡ್ ತಗೊಂಡು ಹೋಗ್ಬೇಕು. ಹ್ಯಾಕ್ ತಗೊಂಡು ಹೋಗೋದು? ತಳ್ಕೊಂಡು ಹೋಗೋದು. ನಿಮ್ಮ ಹತ್ರ ಹಗ್ಗ ಇದೆಯಾ? ಇದೆ. ಎಲ್ಲಿದೆ? ಹಲೋ, ಹಲೋ, ಸುಂದರವಾದ ಹೂಗಳಲ್ಲಿ ಒಂದು ಬುಕ್ಕೆ ಅರೇಂಜ್ ಮಾಡ್ಕೊಡಿ. ಅಟ್ ವಾಟ್ ಕಾಸ್ಟ್? ಎನಿ ಕಾಸ್ಟ್? 20 rupees. ಐ ಡೋಂಟ್ ಮೈಂಡ್. Good morning. Good morning. ಹಲೋ, Hello. Madam, can I choose my flowers? Sure. Thank you. ರೂಪಸಿ ನೀನೆ ನನ್ನ ಪ್ರೇಯಸಿ, ಊರ್ವಶಿ ರೂಪಸಿ ನೀನೆ ನನ್ನ ಪ್ರೇಯಸಿ, ಸುಮವೇ ಸುಮವೇ ನೀನೆ ನನ್ನ ಪ್ರೇಯಸಿ, ಊರ್ವಶಿ ರೂಪಸಿ ಊರ್ವಶಿ ರೂಪಸಿ. ಊರ್ವಶಿ ರೂಪಸಿ ನೀನೆ ನನ್ನ ಪ್ರೇಯಸಿ. ಪ್ರಕಾರ ಹಾಗೆ ಠಾಣ್ ಠಾಣ್ ಅಂತ ಕಾರ್ತ ನಿಲ್ಲಿಸ್ಬಿಟ್ಟೆ. ಸತ್ಯ ಹರಿಶ್ಚಂದ್ರ ಸರ್ ಇವನು. ಯಾರವನು? ನೀನೇ ಕಣ. ಆಕಾಶವೇ ಬೀಳಲಿ ಮೇಲೆ ಮಾತು ತಪ್ಪುವುದಿಲ್ಲ ವಿಕ್ಟರ್. ಸಿನಿಮಾ ಡೈಲಾಗ್ ಮಾತಾಡ್ತಾರೆ ಈ ಮೆಕ್ಯಾನಿಕ್. ಇವತ್ತು ವಾಸ್ ಇಲ್ದಿದ್ರೆ ಕಾರ್ ಖಂಡಿತ ರಿಪೇರ್ ಆಗ್ತಿರ್ಲಿಲ್ಲ. ಮೊದಲು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅಯ್ಯೋ, ನೀವು ನನ್ ತುಂಬಾ ಹೊಗಳ್ತಾ ಇದ್ದೀರಾ. ಕನ್ಫ್ಯೂಷನ್. ಮೊದಲು ಹೋಗೋರೆಲ್ಲ ಹೋಗ್ಲಿ. ವಿಕ್ಟರ್, ನಿನಗೆ ತುಂಬಾ ತೊಂದರೆ ಕೊಟ್ಬಿಟ್ಟು. ನೀವು ಹೊರಡಿ ಸರ್, ಅದಕ್ಕಿಂತ ಏನೇನಿದೆ ತೊಂದರೆ? ಬಾ. ಜೋಪಾನವಾಗಿ ಹೋಗಿಪ್ಪ. ಹೋಗಿ ಏನ್ಬಾರ್ದಮ್ಮ, ಹೋಗ್ಬಿಟ್ ಬನ್ನಿ ಅನ್ಬೇಕು. ವಾಣಿ, ಮನೆ ಕಡೆ ಭದ್ರ. ರಾತ್ರಿ 8 ಗಂಟೆಗೆಲ್ಲ ಬಂದ್ಬಿಡ್ತೀವಿ. ಏ ವಸಂತಿ, ಇದು ನೆನ್ತಾನೆ? ಹೌದು ಆಂಟಿ. ಇಲ್ಲಿ ಯಾಕೆ ಬೇಸಾಕಿದ್ದಿ? ಚಿಕ್ಕದಾಯ್ತು, ಸೈಜ್ ಬದಲಾಯಿಸಿ ನೀವೇ ಅರ್ಧ ಡಜನ್ ತಂದ್ಕೊಡಿ. ಯಾಕೆ ನೀನೇ ಹೋಗಿ ತಗೊಂಡ್ಬಾರ್ದಾ? ಅಯ್ಯಯ್ಯೋ, ನನಗೆ ನಾಚಿಕೆ ಆಗುತ್ತಲ್ಲ. ಏಯ್, ಏನಾಯ್ತು ಮಗ? ಏ ವಿಕ್ಟರ್, ಇವತ್ತು ನಾನೊಂದು ಭಾರಿ ಕೆಲಸ ಮಾಡ್ತೀನಿ. ಏನಂತ ಭಾರಿ ಕೆಲಸ? ಇಲ್ಲ, ಪರೀಕ್ಷೆ ಆಗ್ಲೇಬೇಕು. ಅಂದ್ರೆ ಇವಾಗ ಸೀದಾ ಕೆಳಗಿಳಿದು ಹೋಗಿ ವಾಣಿ ಹತ್ರ ನಾನೇನ್ ಪ್ರೀತಿಸ್ತೀನಿ ಅಂತ ಹೇಳ್ತೀಯ. ಅದಕ್ಕೆ ಅವಳು ಹೂ ಅಂದ್ರೆ ಅವಳು ಕೈ ಹಿಡ್ಕೊಂಡು ರಿಜಿಸ್ಟರ್ ಆಫೀಸ್ಗೆ ಹೇಳ್ಕೊಂಡು ಹೋಗ್ತೀಯ, ಅಷ್ಟೇ ತಾನೇ? ಇಲ್ಲ ಇಲ್ಲ, ಸುಂದರವಾದ ಹೂಗಳನ್ನ ಕಟ್ಸಿ ನಾನೇ ಅವಳ ಕೈ ಕೊಡ್ತೀನಿ. ಅವಳ ಹೂವನ್ನ
ಯಾಕೋ ಏನೋ ಕಾಣೆ ಇನ್ನು ಬೇರೆ ಏನೋ ಆದೆ ನಾನು ಯಾಕೋ ಏನೋ ಕಾಣೆ ಇನ್ನು ಬೇರೆ ಏನೋ ಆದೆ ನಾನು ನಾನೇ ಏನು ಹೇಳು ಎಂದು ನನ್ನೇ ನಾನು ಕೇಳುವೆ ಯಾಕೋ ಏನೋ ಕಾಣೆ ಇನ್ನು ಬೇರೆ ಏನೋ ಆದೆ ನಾನು ಒಲವು ಅರಳಿದೆ ಗೆಲುವು ಕುಣಿದಿದೆ ಹೊಸ ಬಯಕೆ ಕನವು ಕೆರಳಿದೆ ಮನವು ನಲಿದಿದೆ ಹೊಸ ಎಣಿಕೆ ಮಧುವು ತುಂಬಿದ ಅಧರ ಹಾಡಿ ಕವಿತೆ ಸೋತೆ ಶರಣು ಶರಣು ಯಾಕೋ ಏನೋ ಕಾಣೆ ಇನ್ನು ಬೇರೆ ಏನೋ ಆದೆ ನಾನು ಬೇರೆ ಏನೋ ಆದೆ ನಾನು ದಿನವು ಬೆಳೆಯುವುದು ಕರಗಿ ಅಳಿವುದು ಅದೇ ಶಶಿಯು ಸರಸವೆನುವುದು ವಿರಸವೆನುವುದು ಇದೇ ಮನವು ವಯಸ್ಸು ಕಾಡಲು ಮನಸ್ಸು ನೊಂದು ವಿರಹ ದಾಹ ಶರಣು ಶರಣು ಯಾಕೋ ಏನೋ ಕಾಣೆ ಇನ್ನು ಬೇರೆ ಏನೋ ಆದೆ ನಾನು ನಾನೇ ಏನು ಹೇಳು ಎಂದು ನನ್ನೇ ನಾನು ಕೇಳುವೆ ಯಾಕೋ ಏನೋ ಕಾಣೆ ಇನ್ನು ಬೇರೆ ಏನೋ ಆದೆ ನಾನು ಬೇರೆ ಏನೋ ಆದೆ ನಾನು ಕದ್ರಿ ಪುಣ್ಯ ಮಾಡಿರ್ಬೇಕು ಊರ್ವಶಿ ನೀನೇ ನನ್ನ ಪ್ರೇಯಸಿ ಏ ವಸಂತಿ ಈ ಮಾತು ನಿನ್ಗೆ ಹೇಗೆ ಗೊತ್ತು ಫ್ಲವರ್ ಬುಕ್ಕಲ್ಲಿ ಬರ್ತ್ ಕಳ್ಸಿದ್ದಾರೆ ಫ್ಲವರ್ ಬುಕ್ ಯಾರು ಕಳ್ಸಿದ್ದು ನನ್ನ ಬಾಯ್ ಫ್ರೆಂಡ್ ಏಯ್ ನಿನಗ್ ಬಾಯ್ ಫ್ರೆಂಡಾ ಆಂಟಿ ದ ಅದರ್ ಸೈಡ್ ಆಫ್ ಮಿಡ್ ನೈಟ್ ನಾವೆಲ್ ಓದಿದ್ದೀನಿ ಪ್ಲೇ ಬಾಯ್ ಜೋಕ್ ಒಂದು ಬಿಡೋದಿಲ್ಲ ಅಬ್ಜೆಕ್ಷನ್ ಸೇರಿ ಬೇಕಾದಷ್ಟು ಅಡ್ರೆಸ್ ಪಿಕ್ಚರ್ ನೋಡಿದ್ದೀನಿ ಇಷ್ಟೊಂದು ಕ್ವಾಲಿಫಿಕೇಶನ್ ಇರೋ ನಂಗೆ ಅಟ್ಲೀಸ್ಟ್ ಒಬ್ಬ ಬಾಯ್ ಫ್ರೆಂಡ್ ಇರ್ಕೂಡ್ದಾ ವಸಂತಿ ಈಗ ತುಂಬಾ ಕೆಟ್ಟ ಹೋದೆ ಕೆಟ್ಟಿಲ್ಲ ಆಂಟಿ ಯು ಆರ್ ರಾಂಗ್ ನನ್ಗೊಬ್ಬ ಬಾಯ್ ಫ್ರೆಂಡ್ ಇದ್ದಿದ್ರೆ ಹೇಗಿರುತ್ತೆ ಅಂತ ಒಂದು ಟೀನೇಜ್ ಡ್ರೀಮ್ ಯು ಗರ್ಲ್ ನಾನ್ ನಿನ್ನ ಇನ್ನಸೆಂಟ್ ಅಂದ್ಕೊಂಡಿದ್ದೆ ಇನ್ನೋಸೆಂಟ್ ಅಂತ ಹೇಳಿದ್ರೆ ಐ ಆಮ್ ಹಿಪೋಕ್ರಿಟ್ ನೌ ಡೇಸ್ ವಿ ಕಮ್ ಆಫ್ ಫ್ರಾಂಕ್ಲಿ ವಿತ್ ವಾಟ್ ಯು ನೋ ಸರಿ ಸರಿ ಆ ಫ್ಲವರ್ ಬುಕ್ ಅಲ್ಲಿ ಹಾಕ್ ಕೇಳಿ ನಿಮ್ ಮಾತ್ರ ನಂಗೆ ಗೊತ್ತಿಲ್ವಾ ಆತ್ರನಾ ಜಸ್ಟ್ ಮಿನಿಟ್ ಆಂಟಿ ಡಿಯರ್ ನಿನ್ ಪ್ರಿನ್ಸ್ ಚಾರ್ಮಿಂಗ್ ಕಳಿಸಿದ್ದಾರೆ ಈಗ ನೀವೇನ್ ಮಾಡ್ತೀರಂತ ನಂಗೆ ಗೊತ್ತು ರೂಮ್ಗೆ ಹೋಗ್ತೀರಿ ಬಾಗಿಲು ಮುಚ್ತೀರಿ ಚಿಲ್ಕ ಹಾಕ್ತೀರಿ ಹಾಸಿಗೆ ಮೇಲೆ ಮಲಗಿ ಐ ಇಮ್ಯಾಜಿನ್ ಯು ನಾಟ್ ಎ ಗರ್ಲ್ ನೋ ಗಾಟ್ ಎ ಗರ್ಲ್
ಅಣ್ಣ ಬಂದ್ರು. ಡ್ಯಾಡಿ, ವಾಟ್ ಇಸ್ ದಿಸ್? ಇದೇನೇನು ಅವತಾರ? ಅಯ್ಯೋ ಅದ್ಯಾಕೆ ಹೇಳ್ತೀಯಮ್ಮ, ದಾರಿಲ್ ಕಾರ್ ಕೆಟ್ಟು ಹೋಯ್ತು, ಅದನ್ನ ರಿಪೇರಿ ಮಾಡಕ್ ಹೋಗಿ ನಾನು ಹೀಗೆ ರಿಪೇರಿ ಆಗ್ಬಿಟ್ಟೆ. ಕಾರ್ ರಿಪೇರ್ ಆಗೋಯ್ತಾ? ಅದೇಗಾಗುತ್ತೆ, ಅದನ್ನ ವಿಕ್ಟರ್ ಗ್ಯಾರೇಜ್ ಅಲ್ಲಿ ತಳ್ಳಿ ನಾವು ಟ್ಯಾಕ್ಸಿಲ್ ಬಂದ್ವಿ. ಕಾರ್ ರಿಪೇರಿ ಆಗುತ್ತಾ? ಅದು ಓಡುತ್ತಾ? ರಿಪೇರಿ ಮಾಡಿ ಮನೆ ಬಾಗಿಲ ಹತ್ರ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟಿದ್ದೀನಿ. ಯಾಕೆಂದ್ರೆ 23ನೇ ತಾರೀಕು ಒಂದು ಮುಖ್ಯವಾದ ಮದುವೆ ಇದೆಯಲ್ಲಮ್ಮ, ನಾನು ನಿಮ್ಮಮ್ಮ ಜುಮ್ ಅಂತ ಕಾರಲ್ಲಿ ಹೋದ್ರೇನೆ ಗೌರವ. ಅಣ್ಣ, 23 ಅಂದ ತಕ್ಷಣ ಜ್ಞಾಪಕ ಬಂತು. 22ನೇ ತಾರೀಕು ಅದೇನು ಅಂತ ಯಾರನ್ನ ಹೇಳ್ತೀರಾ? ನಾನು ಹೇಳ್ತೀನಿ, ವೇಣುನ ಅವತ್ತು ನಮ್ಮ ಮನೆ ಕರ್ಕೊಂಡ್ ಬರ್ತೀಯ. ಅಲ್ಲ, ಆದ್ರೆ ಆ ವಿಶೇಷ ನೋಡಕ್ಕೆ ಅವರು ನಮ್ಮ ಮನೆಗೆ ಬರ್ತಾರೆ. ಏನ್ ವಿಶೇಷ? ನಿಮ್ ವೆಡ್ಡಿಂಗ್ ಆನಿವರ್ಸರಿ ಈ ವರ್ಷ ಗ್ರ್ಯಾಂಡ್ ಆಗಿ ನಡೆಸ್ಬೇಕಂತ ನನ್ನ ಆಸೆ. ಮಮ್ಮಿ ಡ್ಯಾಡಿ ಕಂಗ್ರಾಟ್ಸ್. ಚಿರಂಜೀವಿ ವೆಂಕಟೇಶ್ ರಾಯರು, ಸೌಭಾಗ್ಯವತಿ ವಿಶಾಲಾಕ್ಷಿ ಅವರು ಹೂಮಾಲೆ ಹಾಕೊಂಡು 100 ವರ್ಷ ಬಾಳಿ ಅಂತ ಆ ದೇವರನ್ನೇ ಬೇಡ್ಕೋತೀವಿ. ನಿಮ್ಮ ಅಣ್ಣನ ವೆಡ್ಡಿಂಗ್ ಆನಿವರ್ಸರಿ ಬರ್ಬೇಕು ಅಂತ ನನ್ಗೆ ಆಸೆ ಏನೋ ಇದೆ. ನಿಮ್ ಫ್ಯಾಮಿಲಿ ಮೆಂಬರ್ಸ್ ಪರಿಚಯ ಮಾಡ್ಕೊಳ್ಳೋ ಅವಕಾಶನೂ ಸಿಗುತ್ತೆ, ನೋ ಡೌಟ್. ಆದ್ರೆ ನಾನು ನಾಳೆ ಮದ್ರಾಸಲ್ಲಿ ಇರ್ಬೇಕಲ್ಲ, 10 ಲಕ್ಷ ರೂಪಾಯಿ ವ್ಯವಹಾರ. ನಾನು ಇಲ್ದೆ ಅಲ್ಲಿ ಬಿಸ್ನೆಸ್ ನಡೆಯೋ ಹಾಗಿಲ್ಲ. ಬೆಳಗ್ಗೆ ಬಂದು ಒಂದ್ ಅರ್ಧ ಗಂಟೆ ಇದ್ಬಿಟ್ಟು ಹೋಗಿ. ವಾಣಿ, ನಾನು ಇವತ್ತು ರಾತ್ರಿನೇ ಫ್ಲೈಟ್ ನಲ್ಲಿ ಹೋಗ್ತಾ ಇದ್ದೀನಿ, ನಾಳೆ ಬರ್ತೀನಿ. ಆದ್ರೆ ನಾನು ಯಾಕೆ ನಿಂತ್ಬಿಟ್ರಿ? ಮತ್ತೆ ನನ್ಯಾಕೆ ಹೀಗೆ ನೋಡ್ತೀರಿ? ವಾಣಿ, ನಿನ್ನೂ ಅವಳ ಹಾಗೆ ಸುಲಿದ್ ನೋಡ್ಬೇಕು ಅಂತ ಆಸೆ ಆಗ್ತಿದೆ. ಯಾವಾಗ್ಲೂ ಅದೇ ಜ್ಞಾನನ? ಮತ್ತೆ ಆ ಅರೆಬೆತ್ತಲೇನು ಈ ಅಪ್ಸರನ್ನು ನೋಡಿದಾಗ ಭಗವಾನ್ ಬುದ್ಧನು ಬೋಧಿ ವೃಕ್ಷನು ಜ್ಞಾಪಕ ಬರುತ್ತಾ? ವಾಣಿ, ಅವಳ ಯಾಕೋ ನಾನು ತುಂಬಾ ಕೆಂಪ್ತಿದ್ದಾಳೆ ಕಣೆ. ನಡಿ 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 ಹೋಗೋಣ, ನಡಿ ನಡಿ. वर्तमाने व्यवहारिके चांदमानेन सुभादिशि संवत्सराणां मध्ये कालयुक्तनाम संवत्सरे उत्तरायणे शिशिरतौ माघमासे शुक्लपक्षे नमास्यां शुभतौ वासरः हिन्दवासे युक्तां शुभनक्षत्र. ಏ ವಸಂತಿ, ದೃಷ್ಟಿ ಆಗುತ್ತೆ ಕಣೆ ನಿನ್ಗೆ ಇವತ್ತು. अस्माकं सिद्ध्यर्थं पुत्रपौत्रबुद्ध्यर्थं इष्टकाम्यास्य सिद्ध्यर्थं श्री सत्यनारायणव्रतांग गौरी ಏನಮ್ಮ, ವಾಸನ್ ಕರೆದ್ಯಾ? ನಿನ್ನೆ ಕರೆದೆ, ಬೇಕಾದ್ರೆ ಇನ್ನೊಂದ್ಸಲ ಹೇಳಿ ಬರ್ತೀನಿ. सुषुप्त पूजां करिष्ये शुभतिथौ शोभन मुहूर्ते आद्य ब्रह्मणः द्वितीय प्रार्थे. ಯಾಕೆ ಓದಾಡ್ತೀರಿ? ನೀವು ಟಾಪ್ಲೆಸ್ ಆಗಿರ್ಬಹುದು, ನಾನು ತುಂಟಿ ನೀನು ವಸಂತೆ, ಈ ವೇಷದಲ್ಲಿ ಒಳ್ಳೆ ಅತ್ತೆ ಇದ್ದ ಕಾಣಿಸ್ತೀಯ ನೀನು. ದೃಷ್ಟಿ ಹಾಕ್ಬೇಡಿ, ಬೇಗ ಒಬ್ಬ ಮಾವಿನ ಹುಡುಕಿ. ಹುಡುಕ್ತೇನೆ. ಕೆಳಗ್ ಪೂಜೆ ನಡೀತಾ ಇದೆ, ಬೇಗ ಬನ್ನಿ. ಓ, ಅದಕ್ಕೇನಂತ ನಡಿ. ಅಯ್ಯಪ್ಪ. गौरी गणपति करुणा लोकपाल कालिचारी. ಎಲ್ಲಿ ಹಾರಕು ತಗೋ. ಯಾರು? ವಾಣಿನ? ಚೆನ್ನಾಗಿ ಜ್ಞಾಪಕ ಇದಮ್ಮ. ಲಾಂಡ್ರಿಗೆ ಬಟ್ಟೆ ಹಾಕ್ಬಿಟ್ಟಿದ್ದೀನಿ, ಅದು ಬಂದ ತಕ್ಷಣ ಬಂದ್ಬಿಡ್ತೀನಿ. 10 ನಿಮಿಷ. ಹೂನಮ್ಮ, ಹ್ಞೂ. ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು ಸರ್, ಒಂದೇ ಒಂದು ರಿಕ್ವೆಸ್ಟ್, ಈ ಮಾಲೆ ನೀವು ಒಬ್ರಿಗೊಬ್ರು ಹಾಕೋಬೇಕು ಸರ್. ಸರ್, ಯೇಸು ಕ್ರಿಸ್ತನ ಕರುಣೆಯಿಂದ ನೀವಿಬ್ರು 100 ಮದುವೆ ವಾರ್ಷಿಕೋತ್ಸವಗಳನ್ನು ಮಾಡ್ಕೋಬೇಕು ಸರ್. ತಗೊಳ್ಳಿ ಸರ್. ಥ್ಯಾಂಕ್ ಯು. ಬಂದೇ. ಅಣ್ಣ, ಇದು ನಿಮ್ಗೆ, ಅತ್ತಿಗೆ ಇದು ನಿನಗೆ. ಇದೆಲ್ಲ ಯಾಕಮ್ಮ ಇಷ್ಟೊಂದು ಬೆಲೆ ಬಾಳಂಥದ್ದು? ನಿಮ್ಮ ಆಶೀರ್ವಾದದಿಂದ ಕೈ ತುಂಬಾ ಸಂಪಾದಿಸ್ತಾ ಇದನ್ನಲ್ಲ. ಆಂಟಿ, ಐ ಆಮ್ ವೇಟಿಂಗ್. ಓ, ದೇವರು ಒಳ್ಳೆ ಬುದ್ಧಿ ಕೊಡ್ಲಮ್ಮ. ಡ್ಯಾಡಿ, ಥ್ಯಾಂಕ್ ಯು. ಅಮ್ಮ ಕನ್ನಡಕ ತೆಗಿ. ಯಾಕೆ ತೆಗಿ? 10 ವರ್ಷದಿಂದ ಅದೇ ಕನ್ನಡಕ ಹಾಕ್ತಿದ್ದಿ, ಅದಕ್ಕೂ ವಯಸ್ಸಾಯ್ತು. ಅದೇ ಪವರ್ ನಲ್ಲಿ ಹೊಸದ್ ತಂದಿದ್ದೀನಿ, ಹಾಕು. ನಿಮ್ಗೇನಿತ್ತು ದುಡ್ಡು? ಜಾಕೆಟ್ ಮನೆಯಿಂದ ತಂದೆ. ಜಾಕೆಟ್ ಮನಿನ? ಹೌದು, ನೀವು ದುಡ್ಡನ್ನ ಬ್ರಾಕೆಟ್ ನಲ್ಲಿ ಇಟ್ಕೊಳ್ತೀರಾ, ನಾವು ಜಾಕೆಟ್ ನಲ್ಲಿ ಇಟ್ಕೊಳ್ತೀವಿ. ವೆರಿ ಗುಡ್, ವೆರಿ ಗುಡ್. ಇಂಥ ಸಂತೋಷ ಸಮಯದಲ್ಲಿ ಒಂದು ಸಣ್ಣ ದುಃಖಕರವಾದ ವಿಷಯನ ರಾಯರಿಗೆ ಹೇಳ್ತೀನಿ. ಯಾರು ಬೇಜಾರು ಮಾಡ್ಕೋಬೇಡಿ. ರಾಯರ ಕಾರು ರಿಪೇರಿ ಆಗುಲ್ಲ. ಸಾಧ್ಯವೇ ಇಲ್ಲ. ನಾಳೆ ಬೆಳಗ್ಗೆ 6 ಗಂಟೆಗೆ ಪ್ರಯಾಣ, ರಾತ್ರಿ ಕಾರ್ ಮನೆ ಹತ್ರ ಇರಲೇಬೇಕು. ಸಾಧ್ಯವಿಲ್ಲ ರಾಯರೇ. ಸಾಧ್ಯವಿಲ್ಲ ಅಂದ್ರೆ ಹೇಗಯ್ಯ? ಮೊದಲೇ ಹೇಳ್ಬೇಕಾಗಿತ್ತು. ನಾನು ಅವತ್ತೇ ಹೇಳದ್ನಲ್ಲ. ಹೇಳ್ದೆ 5 ದಿವಸ ಕಾರ್ ಗ್ಯಾರೇಜ್ ಅಲ್ಲಿ ಇಟ್ಕೊಂಡು ಹೇಳ್ದೆ, ನೋಡು ನಾಳೆ ಪ್ರಯಾಣ ಮಾಡ್ಲೇಬೇಕು. ಈ ಕೈ ಕೊಟ್ರೆ ಹೇಗೆ ಹೇಳು? ನಾಲ್ಗೆ ಶುದ್ಧವಾಗಿರ್ಬೇಕು.
ಶುದ್ಧವಾಗಿದೆ ರಾಯ್ರೆ. ದಿನಕ್ಕೆ 4 ಸಲ ಸೋಪ್ ಹಾಕುತ್ತಾ ಇದ್ದೀನಿ. ವಿಕ್ಟರ್, 4 ಜನನ ಜೊತೆ ಇಟ್ಕೊಂಡು ಕೆಲಸ ಮಾಡಿದ್ರೆ ಸರಿ ಹೋಗಲ್ವೇನೋ? ಆಗಲ್ವಲ್ಲೋ, ಅದು ಕಾರ್ಯ ಅಲ್ವಲ್ಲೋ. ಪಾರ್ಟ್ಸ್ ಎಲ್ಲ ಬಿಚ್ಚಿಬಿಟ್ಟು ಮತ್ತೆ ಸೇರ್ಸಿದ್ರೆ ಅದು ಯಾವ ಶೇಪ್ಗೂ ಬರಲ್ವಲ್ಲೋ. ನಾ ರಾತ್ರಿ ಪೂರ ನಿನ್ ಜೊತೆ ಇರ್ತೀನಿ. ಆ ಕಾರ್ನ ಒಂದ್ ಸ್ಥಿತಿಗೆ ತೊಗೊಂಬಂದ್ಬಿಡೋಣ. ಅಯ್ಯೋ, ಅವ್ರೊಂದು ಸೀಮೆಣ್ಣೆ ಡಬ್ಬ ತಗೊಂಡ್ಬಿಟ್ಟು ಅದಕ್ಕೆ 4 ಟೈರ್ ಸೇರಿಸ್ಬಿಟ್ಟು ಕಾರು ಅಂತಿದ್ದಾರೆ. ಅದರಲ್ಲಿ ಫ್ರಂಟ್ ಯಾವ್ದು ಬ್ಯಾಕ್ ಯಾವ್ದು ಒಂದು ಗೊತ್ತಾಗಲ್ಲ. ನನಗೆ ಅವೆಲ್ಲ ಗೊತ್ತಿಲ್ಲ. ಇವತ್ತು ಕಾರ್ ರಿಪೇರಿ ಆಗ್ಲೇಬೇಕು. ಕೈನಲ್ಲಿ ಇಟ್ಕೊಂಡು ಕುಪ್ಪತ್ತೆ ಇದನ್ನ ಕಚರಾ ಪಟ್ಟಿ ಮಗನೆ ಹೊಡ. ಯಜಮಾನ್ರೆ, ಬಂಡಿ ರಿಪೇರಿ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಆಯ್ತು ಅಂತ ಹೇಳೋ. ಆಯ್ತು ಅಂತ ಹೇಳ. ಆಯ್ತು ಅಂತ ಹೇಳೋ. ಆಯ್ತು ಅಂತ ಹೇಳೋ. ಆಯ್ತಂತೆ. ಸ್ಕ್ರೂ ಡ್ರೈವರ್, 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 ಸ್ಕ್ರೂ ಡ್ರೈವರ್. ಮಾರ್ಬೇಡು, ಕೊಡು. ಆಗ್ತೀನಿ ನೋಡು. ಯಜಮಾನ್ರೆ, ಓನರ್ ನಾನೇ ಬರಲ್ಲ ಅಂತ ಕೇಳ್ತಿದ್ದಾರೆ. ಏನ ಇಲ್ಲಿಗೆ ಬರೋದ್ ಬೇಡವಂತೆ, ನಡ್ಕೊಂಡು ಹೋಗ್ಬೇಕಂತೆ ಅಂತ ಹೇಳು. ಯಾಕೆಂದ್ರೆ ಈಗ ಹೊರಟ್ರೆ ಬೆಳಗ್ಗೆ ಹೋಗಿ ಸೇರ್ಬೋದು. ಹೋಗ ಹೋಗ. ಕಟ್ಬಿಡ್ತೀರಾ? ಎತ್ತೋ ಈ ಕಟ್ಬಿಡ. ಸ್ಟೇರಿಂಗ್ ಅವ್ರಿಗೆ ತೆಗೆದ್ಬಿಡು. ಏನ್ರಿ, ಗಂಟೆ 4 ಆಯ್ತು. ಇಷ್ಟೊತ್ತಿನಲ್ಲಿ ಎಲ್ಲಿಗೆ ಹೊರಟಿದ್ದೀರಿ? ನೇರ ವಿಕ್ಟರ್ ಗ್ಯಾರೇಜ್ ಹೋಗಿ ಕಾರ್ ಯಾವ ಸ್ಥಿತಿಲಿದೆ ನೋಡ್ಕೊಂಡ್ ಬರ್ತೀನಿ. ಈ ಸರಿ ರಾತ್ರಿ ನೀವ್ಯಾಕೆ ಹೋಗ್ಬೇಕು? ಸುಮ್ನೆ ಇರಿ, ನಾನೇ ಫೋನ್ ಮಾಡಿ ವಿಚಾರಿಸ್ತೀನಿ. ಯಜಮಾನ್ರೆ, ಅಮ್ಮ ಅವ್ರ ಫೋನ್ ನಲ್ಲಿ ಕೂಗ್ತಾ ಇದಾರೆ. ಅಯ್ಯೋ, ಇದಕ್ಕಿಂತ ಜಟ್ಕಾ ಗಾಡಿ ಹೋದ್ರೆ ಬೇಗ ಹೋಗಿ ಸೇರ್ಕೊಂಡ್ಬಿಡ್ಬೋದಲ್ಲ. ಅಯ್ಯೋ, ದೇವರೇ ಕಾಪಾಡ್ಬೇಕು, ದೇವರೇ ಕಾಪಾಡಬೇಕು, ದೇವರೇ ಕಾಪಾಡ್ಬೇಕು, ದೇವರೇ ಕಾಪಾಡ್ಬೇಕು, ದೇವರೇ ಕಾಪಾಡ್ಬೇಕು. ಅದನ್ನು ಫೋನ್ ಹೇಳ್ಬಿಟ್ಯಾ? ನನ್ನ ಮಗನೇ, ಮುಚ್ಚ ಫೋನು. ಅಪ್ಪ, ನೀನೇ ಕಾಪಾಡ್ಬೇಕು. ಹೋಗು ಹೋಗು. ಅಯ್ಯೋ, ಫೋನ್ ಕೊಡ ಕೊಡ. ಅಮ್ಮ, ಕಾರ್ ರೆಡಿ. ಟ್ರಯಲ್ ನೋಡ್ತಾ ಇದ್ದಾನೆ. ಅಪ್ಪ ಅಮ್ಮ ಇನ್ನೂ ಬರ್ಲಿಲ್ಲ. ಕಾರ್ನಲ್ಲಿ ತಾನೇ ಹೋಗಿರೋದು. ಸ್ವಲ್ಪ ಹೊತ್ತಿನಲ್ಲಿ ಬಂದೇ ಬರ್ತಾರೆ. ನೀನ್ ಹೋಗಿ ಮಲ್ಕೋ. ಹಲೋ, ಯಾರು ಮಾತಾಡೋದು? ಎಲ್ಲಿಂದ? ಗವರ್ಮೆಂಟ್ ಹಾಸ್ಪಿಟಲ್ನಿಂದ. ಏನು ವಿಷಯ ಬೇಗ ಹೇಳಿ. ಟೆಲ್ ಮಿ ಕ್ವಿಕ್ಲಿ ಪ್ಲೀಸ್. ಆಕ್ಸಿಡೆಂಟಾ? ಅತ್ತಿಗೆ, ಅತ್ತಿಗೆ. ಅತ್ತಿಗೆ ಹೇಗಿದ್ದಾಳಮ್ಮ? ಅತ್ತಿಗೆ ಚೆನ್ನಾಗಿದ್ದಾಳೆ. ಜ್ಞಾನ ಬಂದಿಲ್ಲ ಅಷ್ಟೇ. ವಿಶಾಲನ್ ಒಂದ್ಸಲ ನೋಡ್ಬೇಕು ಅನ್ನಿಸ್ತಾ ಇದೆ. ಆದ್ರೆ ಅವಳ ಜ್ಞಾನ ಬರೋಷ್ಟೊಳಗೆ ನಾನೇ 18 ವರ್ಷ ಅವಳ ಜೊತೆಲಿ ಸಂಸಾರ ಮಾಡಿದೆ. ಆದ್ರೆ ಈಗ ಅವಳನ್ನ ದಿಕ್ಕಿಲ್ದೊಳಗ್ ಮಾಡಿ ಹೊರಟೋಗ್ತಾ ಇದ್ದೀನಿ. ವಸಂತಿ ತುಂಬಾ ಮಿಸ್ಚಿವಸ್. ಇನ್ನೂ ಹುಡುಗಾಟ ಬಿಟ್ಟಿಲ್ಲ. ಅವಳನ್ನು ಬೆಳೆಸೋ ಹೊಣೆನು
ನೀನೇ ಹೊತ್ಕೋಬೇಕಮ್ಮ. ನೀನೆ ಮದುವೆ ಮಾಡಿ ಒಂದು ಒಳ್ಳೆ ಜಾಗಕ್ಕೆ ಸೇರಿಸ್ಬೇಕಾದ್ ನಾನು ನನ್ನ ಸಂಸಾರದ ಜವಾಬ್ದಾರಿನೆಲ್ಲ ನಿನಗೆ ಬಿಟ್ಟು. ಹಲೋ ವಸಂತಿ, ಆಸ್ಪತ್ರೆಯಿಂದ ಮಾತಾಡ್ತಿದ್ದೀನಿ ಅಮ್ಮ. ವಾಸಹೋಟೆಲ್ ಕರ್ಕೊಂಡು ತಕ್ಷಣ ಆಸ್ಪತ್ರೆಗೆ ಬರ್ತೀಯಾ? ಗೌರ್ಮೆಂಟ್ ಆಸ್ಪತ್ರೆ ಅಮ್ಮ. ಇಲ್ಲ ಇಲ್ಲ, ಯಾರಿಗೂ ಏನಾಗಿಲ್ಲ. ವಸಂತಿ, ಸಿಸ್ಟರ್, ನಮ್ಮ ಆಂಟಿ ಇಲ್ಲಿದ್ದಾರೆ. ಡಾಕ್ಟರ್, ಡು ಯು ನೋ ವೇರ್ ಇಸ್ ಮೈ ಆಂಟಿ? ಯುವರ್ ಆಂಟಿ? ಎಸ್, ನೇಮ್ ಇಸ್ ವಾಣಿ. ಏನಮ್ಮ ನಿಮ್ ತಂದೆ ಹೆಸರೇನು? ವೆಂಕಟೇಶ್ವರ ರಾವ್. ರೂಮ್ ನಂಬರ್ 12. ಈ ಕಡೆ ಹೋಗಮ್ಮ. ಥ್ಯಾಂಕ್ ಯು ಡಾಕ್ಟರ್. ಡಾಕ್ಟರ್, ಒಂದು ಇನ್ಫಾರ್ಮೇಶನ್. ಮಿಸ್ ವಾಣಿ ಅನ್ನೋರು ನಿಮಗೆ ರಿಲೇಷನ್? ಇಲ್ಲ, ಪರಿಚಯದವರು. ಐ ಆಮ್ ಸಾರಿ, ನಿಮ್ಗೊಂದು ಶಾಕಿಂಗ್ ನ್ಯೂಸ್ ಹೇಳಬೇಕು. ಏನು? ಮಮ್ಮಿ, ಡ್ಯಾಡಿ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಮಿಸ್ ವಾಣಿ ಈ ರಾಜೀನಾಮೆ ಲೆಟರ್ ಕಳಿಸಿದ್ದಾರೆ ಸರ್. ಅವಳ ಬಾಳಲ್ಲಿ ಇಷ್ಟೊಂದು ದೊಡ್ಡ ಟ್ರಾಜಿಡಿ ಆಗಬಾರ್ದಾಗಿತ್ತು. ಹಾರ್ಡ್ ವರ್ಕ್, ಸಿನ್ಸಿರಿಟಿ, ಹಾನೆಸ್ಟಿ ಎಲ್ಲ ಇದ್ದ ಹುಡುಗಿ ಅವಳ ಸ್ಥಾನಕ್ಕೆ ಬೇರೊಬ್ಬನ ರಿಪ್ಲೇಸ್ಮೆಂಟ್ ಮಾಡೋಕ್ಕೆ ಖಂಡಿತ ಸಾಧ್ಯವಿಲ್ಲ. ಆ ರಾಜೀನಾಮೆ ಲೆಟರ್ನ ಇಲ್ಲಿಟ್ಟೋಗಿ. ವಾಣಿ, ಮಿಸ್ಟರ್ ವೇಣುನ ಎಲ್ಲ ಜಾಗದಲ್ಲೂ ಹುಡುಕ್ತೆ, ಅವ್ರ ಸ್ನೇಹಿತರನ್ನೂ ವಿಚಾರಿಸ್ದೆ. ಯಾರಿಗೂ ಅವ್ರ ವಿಷಯ ಗೊತ್ತಿಲ್ಲ. ಆದ್ರೆ ಒಂದು ವಿಷಯ ಕೇಳಿದೆ, ಅದನ್ನ ನಿಮ್ಗೆ ಹೇಳ್ಬೋದೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಹೇಳ್ದೆ ಬೇರೆ ದಾರಿನೇ ಇಲ್ಲ. ವಾಣಿ, ಮಿಸ್ಟರ್ ವೇಣು ಮೈ ತುಂಬಾ ಸಾಲ ಮಾಡ್ಕೊಂಡು ಸಾಲಗಾರರ ಕಾಟ ತಡಿಲಾರ್ದೆ ಊರೇ ಬಿಟ್ಟು ಓಡೋದ್ರಂತೆ. ವಾಣಿ, ಅದನ್ನ ನಂಬಲಿಲ್ಲ. ಸುಳ್ಳಿದ್ರೂ ಇರ್ಬೋದು. You need security of life more than sex. You need security of life more than sex. But I lost both. ನಾ ಎರಡನ್ನು ಕಳ್ಕೊಂಡು ಬಿಟ್ಟೆ. ನಿದ್ದೆ ಮಾತ್ರ ಬರ್ಕೊಡ್ತಿದ್ದೀನಮ್ಮ, ಆದ್ರೆ ಒಂದ್ ದಿವಸಕ್ಕೆ 2 ಮೇಲೆ ತಗೋಬಾರ್ದು. ಥ್ಯಾಂಕ್ ಯು ಡಾಕ್ಟರ್.
ಹೀಗೆ ಮಾತ್ರೆಗಳನ್ನ ತಗೊಂಡು 4 ಜನ ಓಡಾಡೋ ಜಾಗದಲ್ಲಿ ಅಸ್ತವ್ಯಸ್ತವಾಗಿ ಬಿದ್ದಿದ್ರೆ ನೀವು ಕಳ್ಕೋಬಾರ್ದನ್ನ ಕಳ್ಕೊಳ್ಳುವಂತ ದುರದೃಷ್ಟ ಬಂದ್ಬಿಡುತ್ತೆ ಅನ್ನೋದನ್ನ ಮಾತ್ರ ಮರ್ತ್ಬಿಟ್ರಿ. ವಾಸು ಅಂಕಲ್, ನನ್ನನ್ನು ಯಾವ್ದಾದ್ರೂ ಅನಾಥಾಶ್ರಮಕ್ಕೆ ಸೇರಿಸ್ಬಿಡ್ತೀರಾ? ಆಂಟಿ, ನನ್ಗಪ್ಪ ಇಲ್ಲ, ಅಮ್ಮ ಇಲ್ಲ. ನಾನು ಅನಾಥೆ ಅಂದಾಗ ನಾನ್ ನಿನ್ಗಮ್ಮ ಆಗಿರ್ತೀನಿ, ನಾನ್ ನಿನ್ಗಪ್ಪ ಆಗಿರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರಿ. ಆದ್ರೆ ಇವತ್ತು ಯಾರನ್ನೋ ನೆನ್ಸ್ಕೊಂಡು ಸಂಕಟ ಪಡ್ತಿದ್ದೀರಾ, ಯಾರನ್ನೋ ಮರಿಲಾರ್ದೆ ಒತ್ತಾಡ್ತಿದ್ದೀರಾ. ನಿಮ್ ನೆನ್ಪಲ್ಲಿ ಆ ಯಾರೋ ಇದ್ದಾರೆ, ನಾನಿಲ್ಲ. ಟೋಟಲಿ ಐ ಆಮ್ ಇಗ್ನೋರ್ಡ್. ನಿಮ್ಮಿಂದ ನಾನು ದೂರ ಆದ್ಮೇಲೆ ನಾನು ಯಾಕೆ ಇಲ್ಲಿರ್ಬೇಕು? ನಾನು ನಿಮ್ಮಿಷ್ಟು ಕೇಳುವಾಗ ನಡ್ಕೊಳ್ಳಲ್ಲ, ನಿಮ್ಮಿಷ್ಟು ಕೇಳುವಾಗ ನಡ್ಕೊಳ್ಳಲ್ಲ, ನಿಮ್ಮಿಷ್ಟು ಕೇಳುವಾಗ ನಡ್ಕೊಳ್ಳಲ್ಲ. ನಾನ್ ಬಿಟ್ಟು ಹೋಗ್ಬಿಡ್ಬೇಡಮ್ಮ, ನಾನ್ ಮಾಡಿದ ತಪ್ಪು. ದಯವಿಟ್ಟು ಕ್ಷಮಿಸಿ ಬಿಡಮ್ಮ, ನನಗೆ ಕ್ಷಮಿಸಿ. ವಾಣಿ, ನಿನಗೇನ್ ಸಹಾಯ ಬೇಕಾದ್ರೂ ಕೇಳು. ಕೈಲಾದ ಹೆಲ್ಪ್ ಮಾಡಕ್ ಯಾವಾಗ್ಲೂ ನಾನು ಸಿದ್ಧ. ಥ್ಯಾಂಕ್ ಯು ಸರ್. ಈ ಆಫೀಸ್ನಲ್ಲಿ ಯಾವಾದ್ರೂ ವೇಕೆನ್ಸಿ ಇದ್ರೆ? ನೀನಿದ್ ಪೋಸ್ಟೇ ಖಾಲಿ ಆಗಿದೆಯಲ್ಲ, ನೋಡಿದ್ಯಾ? ನಿನ್ ರಾಜೀನಾಮೆನ ನಾನು ಇನ್ನೂ ಅಕ್ಸೆಪ್ಟೇ ಮಾಡಿಲ್ಲ. ಥ್ಯಾಂಕ್ ಯು ಸರ್. ಎಷ್ಟೊತ್ತಾಯ್ತು ಬಂದು ಪಾಪ? ಬೇಡ, ಜೋಕ್ ಹೇಳ್ಬಿಡ್ತೀನಿ. ನಿನ್ನ ಜೋಕ್ ಸ್ವಲ್ಪ ಬ್ರೇಕ್ ಹಾಕು. ಯಾವಾಗ ಬಂದೆ? ನೀವ್ ಹ್ಯಾಂಡ್ ಹೊಡಿತದಾಗ ಬಂದೆ. ಅಯ್ಯೋ, ಅದು ನೋಡಕ ಬಂದೆ? ಇಲ್ಲ, ನನ್ ಸೈಕಲ್ ಗಾಳಿ ಇಲ್ಲ. ಅಷ್ಟೇ ತಾನೇ, ಹೊಡ್ಸಿದ್ರಾಯ್ತು. ಜಾನು ಹೊಡಿಯೋ, ಬ್ಲೋ ಹೊಡಿಯೋ. ಅಲ್ಲೇ ಸೈಕಲ್ ಹೊಸದಾಗಿದೆಯಲ್ಲ, ಯಾವಾಗ ತಗೊಂಡೆ? ಹೋದ್ ತಿಂಗಳು ಆಂಟಿ ತೆಗೆಸ್ಕೊಟ್ರು. ಆಂಟಿ ತೆಗೆಸ್ಕೊಟ್ರಾ? ಆಂಟಿ ಮತ್ತೆ ಆಫೀಸ್ಗೆ ಸೇರ್ಕೊಂಡ್ಬಿಟ್ರಂತೆ. ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಸ್ಕೂಲಿಂದ ಬರ್ತಾ ಇದೀಯಾ? ಇಲ್ಲ, ಕಾಲೇಜಿಂದ. ಅದಕ್ಕೆ ಒಂದಿನ ಕೆಳಗಿಳಿದಿದೆ. ಏನ್ ಮೆಕ್ಯಾನಿಕ್ ಅಂಕಲ್, ಹುಡುಗಿರ್ ಮುಖ ನೋಡಿ ಮಾತಾಡೋದಿಕ್ಕೆ ಬರೋದಿಲ್ವಾ? ಬರುತ್ತೆ ಅದು. ಅರ್ರೆ, ಸೈಕಲ್ ಸರಿ ಹೋಯ್ತಲ್ಲ, ನೀನ್ ತಗೊಂಡ್ ಹೊರಡು. ನೀವ್ ಹ್ಯಾಂಡ್ ಹಾಕಿ ಕಾರ್ ಸ್ಟಾರ್ಟ್ ಮಾಡೋದನ್ನ ನಾನ್ ನೋಡ್ಲೇಬೇಕು. ಅದೇನು ಬಹಳ ಸುಲಭ, ವೆರಿ ಈಸಿ. ನೋಡೋಣ. ನೀನ್ ಆ ಕಡೆ ಸ್ಟಾರ್ಟ್ ಆಗು, ಈ ಕಡೆ ಸ್ಟಾರ್ಟ್ ಆಗ್ಬಿಡುತ್ತೆ. ನೋಡ್ಲೇಬೇಕಾ? ಹೌದು. ಖಂಡಿತವಾಗ್ಲು? ಹೌದು. ನಿಜವಾಗ್ಲು? ಹೌದು. ಸರಿ, ಹಾಗಾದ್ರು ನೋಡು. ಇಷ್ಟು ಬೇಗ ಸ್ಟಾರ್ಟ್ ಆಗೋದಾಗಿದ್ರೆ ನನ್ನ ಶೆಟ್ಟಿಗೆ ಹಾಕಿ ಬರ್ತಾ ಇತ್ತು. ನೋಡ್ತಾ ಇರಿ, ಬೇಗ ಸ್ಟಾರ್ಟ್ ಮಾಡ್ಬಿಡ್ತೀನಿ. ದಾರಿ ಬಿಡಿ, ನಾನ್ ಸ್ಟಾರ್ಟ್ ಮಾಡ್ತೀನಿ. ನೀನು ಸ್ಟಾರ್ಟ್ ಮಾಡ್ತೀಯಾ? ಹಿಡೀರಿ. ಎಷ್ಟು ಬೆಟ್ಸ್? ಈಗ ನನ್ನ ಹತ್ರ 10 ರೂಪಾಯಿ ಇದೆ. ಹೀಗೆ ಇರ್ಲಿ, ಬಂದೆ. ಸ್ಟಾರ್ಟ್ ಮಾಡಿದ್ದಾಯ್ತು, ನಾನಿನ್ ಬರ್ತೀನಿ. ಅಯ್ಯೋ ಮುಂಡೆ ಇದೆ, ಹುಡುಗಿರ್ ಮುಟ್ಟಿದ ತಕ್ಷಣ ಸ್ಟಾರ್ಟ್ ಆಗ್ಬಿಟ್ಯಾ? ನಾಟಕ ಆಗಲ್ಲ ನಿನಗೆ. ಅಯ್ಯೋ, ತರಬೇಸಿ ಮುಂಡೆ ಇದೆ. ಹೌದು, ಈ ಜೋಕ್ಸ್ ಎಲ್ಲ ಯಾವಾಗ ಗೊತ್ತಿ? ಕಾಲೇಜಲ್ಲಿ ಜೋಕ್ಸ್ ಬುಕ್ಸ್ ಓದ್ತೀನಿ, ಮನೇಲಿ ಕ್ಲಾಸ್ ಬುಕ್ಸ್ ಓದ್ತೀನಿ. ವಾಸು ಅಂಕಲ್, ಒಂದ್ ಜೋಕ್ ಹೇಳ್ತೀನಿ, ಕೇಳ್ತೀರಾ? ಹೇಳು. A widow, Lily her name. First day postman came. Second day washman came. Third day milkman came. 10th day a baby came. Can you tell me who played the game? You better ask that bloody dame. She names all without any shame. You need security of life more than sex. ವಾಣಿ, ಆಂಟಿ, ಏನಾಯ್ತು ಆಂಟಿ? ಆಂಟಿ, ಆಂಟಿ. ವಸಂತಿ, ನೀರ್ ತಗೋ. ವಾಣಿ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಮೇಡಮ್. You idiot, you fool, you son of a... ಮಿಲ್ ಓನರ್. ಹೇಗೇನ ಕಾರ್ ಓಡಿಸೋದು? ಆಕ್ಸಿಡೆಂಟ್ ನನ್ನ ಕೈ ಕಾಲ ಜಾಮ್ ಆಗಿದೆ. ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ನಾ ಕವರ್ ಮಾಡಿದ್ದೀನಿ. Helmet it.
ಅಪ್ಪ ಆಕ್ಸಿಡೆಂಟ್ ನಡೆದೋಯ್ತು, ನಂಗೆ ಕ್ಷಮಿಸ್ಬಿಡಿ. ಎಲ್ಲಾದ್ರೂ ಪೆಟ್ಟಾಯ್ತಾ? ಯಾಕೆ ಪೆಟ್ಟ ಜಾಗ ನೋಡಿ ಸಂತೋಷ ಪಡೋಕ ಇಲ್ಲ ಫಸ್ಟ್ ಏಡ್ ಮಾಡೋದಕ್ಕ? ನಿನ್ ಬಾಡಿಲಿ ಎಲ್ ಡ್ಯಾಮೇಜ್ ಆದ್ರೂ ಹೇಳು, ಸರಿ ಮಾಡ್ಸಕ್ಕೆ ಎಷ್ಟು ಖರ್ಚಾದ್ರೂ ನಾನ್ ಕೊಡ್ತೀನಿ. ಹೆಣ್ಣನ್ ಡ್ಯಾಮೇಜ್ ಮಾಡಿ ಹಣ ಕೊಡೋ ಸ್ಥಳ ಇದಲ್ಲ ಮ್ಯಾನ್, ಅದ್ ಬೇರೆ ಏರಿಯಾ. ಹೌದು, ಎಷ್ಟು ದಿನದಿಂದ ಕಾರ್ ಓಡಿಸ್ತಿದ್ಯಾ? ನನ್ನ ಹತ್ರ ಲೈಸೆನ್ಸ್ ಇದೆ. ಅದು ಕಾರ್ ಓಡ್ಸಕ್ಕೆ, ನನ್ ಡ್ಯಾಶ್ ಹೊಡಿಯಕ್ಕಲ್ಲ. ನೀನೇ ರಾಂಗ್ ಸೈಡ್ ಅಲ್ಲಿ ಬಂದೆ. ಡೋಂಟ್ ಬ್ಲಫ್. ನೀನ್ ಬಾಂದ್ರು ರಾಂಗ್ ಸೈಡ್ ಬರೋಳಲ್ಲ. ನಾನು ನೋಡ್ತಾ ಇದ್ದೇನೆ ಇದು ಆವಾಗ. ಏನ್ ನೋಡ್ತಾ ಇರೋದು? ಏನ್ರಿ ನೋಡ್ತಾ ಇರೋದು? ಸಾರಿ, ಸಾರಿ, ಏನು ಆಕ್ಸಿಡೆಂಟ್? ಮೇಜರ್ ಅಲ್ಲಪ್ಪ, ಮೈನರ್. ನೀನ್ ನೋಡಿದ್ರೆ ಗೊತ್ತಾಗುತ್ತೆ ಮೈನರು ಅಂತ. ಹಾಗೆ ಅಂತ ಚಿಕ್ಕ ಹುಡುಗಿ ಮೇಲೆ ಟೀನೇಜ್ ಅಂಕಲ್. ಟೀನೇಜ್ ಹುಡುಗಿಗೆ ಹೋಗಿ ಡ್ಯಾಶ್ ಹೊಡಿಯೋದಾ? ಆ ಲಕ್ ನಂದಲ್ಲಪ್ಪ, ನನ್ ಕಾರ್ದು. ಶಟ್ ಅಪ್. ನನ್ ಸೈಕಲ್ ನೋಡಿ ಅಂಕಲ್. ಅಯ್ಯಯ್ಯೋ, ಸೈಕಲ್ಲು ನಾನು ಯಾರೋ ಕಾಲಕ್ಕೆ ಮಲ್ಕೊಂಡ್ಯಾರ ಅಂತ ತಿಳ್ಕೊಂಡ್ಬಿಟ್ಟಲ್ಲ, ಸಿಕ್ಕಾಪಟ್ಟೆ ಬೆಂಡಾಗ್ಬಿಟ್ಟಿದೆಯಲ್ಲ. ಯೋ, ಇದಕ್ಕೇನ್ ಹೇಳ್ತೀಯ? ಆಫ್ಟರ್ ಆಲ್ ಇದು ಸೈಕಲ್. ಆಫ್ಟರ್ ಸೈಕಲ್ ಆಫ್ಟರ್ ಸೈಕಲ್ ಸರಿ ನಿಂಗ್ ಮಾಡ್ತೀನಿ. ಆಫ್ಟರ್ ಸೈಕಲ್, ಆಫ್ಟರ್ ಸೈಕಲ್, ಆಫ್ಟರ್ ಸೈಕಲ್, ಆಫ್ಟರ್ ಸೈಕಲ್. ಮಿಸ್ಟರ್, ಇನ್ನೆರಡು ದಿನದಲ್ಲಿ ಹೊಸ ಸೈಕಲ್ ತಂದು 571 10th ಕ್ರಾಸ್ ಪೇ ಜಯನಗರ್, ದಟ್ಸ್ ಮೈ ಅಡ್ರೆಸ್. ನನ್ ಮನೆ ಮುಂದೆ ನಿಲ್ಲಿಸ್ಲಿಲ್ಲ, ನೀನೇನ್ ಮಾಡ್ತೀನಿ ನೋಡು. ಮೆಕ್ಯಾನಿಕ್ ಅಂಕಲ್, ಓ, ಇವನ್ ಅಡ್ರೆಸ್ ಹಾ, ತಗೋ. ಹಾ, ನಾನಿನ್ ಬರ್ತೀನಿ. ಒಳ್ಳೇದು. ನಾನ್ ಬರ್ತೀನಿ. ಹೋಗ್ಬಿಟ್ ಬಾ. ಗುಡ್ ಫಿಗರ್ ವಿತ್ ಫುಲ್ ಆಫ್ ಫಿಗರ್. ಹೆಣ್ಣು ಗುಂಡು ಗುಂಡು ಕೆಂಪ್ ಕೆಂಪಿದ್ರು ಸಾಕು, ಅವಳು ಉಗಿದ್ರು ಸರಿ ಓದ್ರು ಸರಿ. ಅಲ್ಲ, ಕಾರ್ ಇಷ್ಟೊಂದು ಹಳ್ಳ ಆಗ್ಬಿಟ್ಟಿದೆ, ನಮ್ ಸೆಟಲ್ ಬಿಟ್ಬಿಡಿ, ರಿಪೇರಿ ಮಾಡ್ಬಿಡ್ತೀನಿ. ಡೆಂಟ್ ಬಿತ್ ಕಾರ್ ನಾನು ಉಪಯೋಗಿಸೋದೇ ಇಲ್ಲ. ಏನ್ ಮಾಡ್ತೀರಾ? ಹೊಸ ಕಾರು. ಹಾಗಾದ್ರೆ ಭಾರಿ ಸಾವುಕಾರ ಅಂತ ಕಾಣುತ್ತೆ. ಹೌದು, ಬಾ ಕಾರ್ ಕೂತ್ಕೋ, ನಾನು ತೋರಿಸ್ತೀನಿ. ನಾನ್ ಯಾಕೆ ಕೂತ್ಕೋಬೇಕು? ನಮ್ಮ ಅಪ್ಪನ ಹತ್ರ ಸಾಕ್ಷಿ ಹೇಳ್ಬೇಕಾಗಿದೆ, ಈ ಆಕ್ಸಿಡೆಂಟ್ ಅಲ್ಲಿ ನಂದೇನ್ ತಪ್ಪಿಲ್ಲ ಅಂತ. ನಾನ್ ಆಕ್ಸಿಡೆಂಟ್ ನೋಡಿಲ್ವಲ್ಲ. ನೋಡ್ದ ಹಾಗೆ ಹೇಳ್ಬೇಕು, ಅದಕ್ಕೆ ಫೀಸ್ ಇದೆ. ಫೀಸಾ? ಹಾ. ಎಷ್ಟು? 100. ದೊಡ್ಡ ಮನ್ಸು ಮನೆಯವರು ಅಂತ ಹೇಳ್ತೀರಾ? 100 ಒಂದ್ 200 ತಳ್ಳಿ. ಓಕೆ, 150 rupees. ಬಸ್ ಎಲ್ಲ ಬೇರೆ ಪಾರ್ಟಿ ನೋಡ್ಕೊತೀನಿ. ಅಯ್ಯೋಯ್ಯೋ, ಲೇ ಹುಡುಗ, ಸೈಕಲ್ ತೆಗೆ ಶೆಡ್ಡಲ್ ತಳ್ಳೋ, ನಾ ಯಜಮಾನ್ ಹತ್ರ ಹೋಗಿ ವ್ಯಾಪಾರ ಮುಗಿಸ್ಬಿಟ್ಟು ಬರ್ತೀನಿ. ಸರಿ 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 ಸರಿ, 150 ರೂಪಾಯಿ ನಾನ್ ಸಾಕ್ಷಿ ಹೇಳ್ತೀನಿ. ಸರಿ, ಕೂತ್ಕೋ ಬಾ. ನಿಮ್ ಡ್ರೈವಿಂಗ್ ಅಲ್ಲಿ ನಾನು ಕೂತ್ಕೊಳ್ಳಲ್ಲ, ಈಗ ತಾನೇ ಆಕ್ಸಿಡೆಂಟ್ ಆಗಿದೆ. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್. ವಿಜಯ್, ಯಾರಪ್ಪ ಅವನು? ಹೆನ್ರಿ ಫೋರ್ಡ್. ನಾನಲ್ಲ ಸರ್, ಹೆನ್ರಿ ಫೋರ್ಡ್ ಅಂತ ಕಾರ್ ತಯಾರು ಮಾಡೋ ಹೆಸರು ಕೇಳಿದಿರಲ್ಲ ನೀವು? ಕೇಳಿದ್ದೀನಿ. ಆ ಕಾರ್ಗಳಿಗೇನಾದ್ರು ಏಟು ಬಿದ್ದು ಮುದುರ್ಕೊಂಡು ತಗ್ಗಿ ಬಗ್ಗಿ ಕುಗ್ಗಿ ನೆಗ್ಗಿ ಬಂದಾಗ ಅದನ್ನ ರಿಪೇರಿ ಮಾಡೋ ಮೆಕ್ಯಾನಿಕ್ ನಾನು. ಇವಾಗ ನಿಮ್ ಕಾರು ನನ್ನ ಹತ್ರ ಬರ್ಲೇಬೇಕು, ಯಾಕೆಂದ್ರೆ ಸೊಟ್ಟಾಗ್ಬಿಟ್ಟಿದೆ. ಸುಟ್ಕಾಗಿದ್ಯಾ? ಇಲ್ಲಿ ಇಲ್ಲಿ ಇದನ್ನ ನೆಟ್ಟಿಗೆ ಮಾಡೋನೆ ನಾನು. ವಿಜಯ್, ಏನಪ್ಪ ಇದೆಲ್ಲ? ನಂದೇನು ತಪ್ಪಿಲ್ಲಪ್ಪ, 4 ವರ್ಷದಿಂದ ಕಾರ್ ಓಡಿಸ್ತಿಲ್ವೇ? ಎಲ್ಲ ನೀನೇ ಮಾತಾಡ್ತಾ ಇದೆಯಲ್ಲ, ಇದನ್ನ ಕೊಟ್ಟು ನನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿರೋದು? ಸರ್, ಇದಕ್ಕೆಲ್ಲ ಸಾಕ್ಷಿ ನಾನೇ. ಇದ್ದಿದ್ದನ್ನ ಇದ್ದಿದ್ದ ಹಾಗೆ ನಿಮ್ ಮುಂದೆ ಹೇಳ್ಬಿಡ್ತೀನಿ. ಈ ನಿಮ್ಮ ಕುಮಾರ ಕಂಠೀರವ ಹೆಸರೇನು? ವಿಜಯ್. ವಿಜಯ್. ವಿಜಯ್ ತಂದೆಯವ್ರೆ, ನಿಮ್ ಹುಡುಗ ಏನೋ ರೂಲ್ಸ್ ಪ್ರಕಾರ ಕಾರ್ ಡ್ರೈವ್ ಮಾಡ್ಕೊಂಡೇ ಬಂದ, ಕರೆಕ್ಟ್ ತಾನೆ? ಪರ್ಫೆಕ್ಟ್. ಕಾರ್ ಕೂಡ ರೂಲ್ಸ್ ಪ್ರಕಾರ ರೋಡ್ ಮೇಲೆ ಬಂತು, ಕರೆಕ್ಟ್ ತಾನೆ? ಪರ್ಫೆಕ್ಟ್. ಆದ್ರೆ ಸಡನ್ ಆಗಿ ಸೈಕಲ್ ಮೇಲೆ ಒಂದು ಹುಡುಗಿ. ಆ ಹುಡುಗಿಗೆ ಏನಾಯ್ತು? ಇವರೇ ಸಾಕ್ಷಿ, ಇವ್ರನ್ನೇ ಕೇಳಪ್ಪ. ಇನ್ನೇನಾಗುತ್ತೆ? ಆಕ್ಸಿಡೆಂಟ್. ಏನಯ್ಯ ಬೊಗಳ್ತಾ ಇದೀಯಾ? ಸರಿಯಾಗಿ ಬೊಗಳ್ಬೇಕು ಅಂತ ತಾನೆ ಕಾರಲ್ಲಿ ನಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿರೋದು. ಸರ್, ನಿಮ್ ಹುಡುಗ ರೈಟ್ ಅಲ್ಲಿ ಬಂದ, ಹುಡುಗಿ ಲೆಫ್ಟ್ ಅಲ್ಲಿ ಬಂದ್ಲು. ನೋ, ನಾನೇ ಲೆಫ್ಟ್ ಬಂದಿದ್ದು. ಸರಿ, ಹುಡುಗಿನೇ ರೈಟ್ ಅಲ್ಲಿ ಬಂದ್ಲು. ಸರ್, ನಿಮ್ ಹುಡುಗ ಹುಡುಗಿ ನೋಡಿದ್ನೋ, ರೋಡನ್ ನೋಡಿದ್ನೋ, ಯಾರನ್ನ ನೋಡಿದ್ನೋ, ಯಾವ್ದನ್ನ ನೋಡಿದ್ನೋ ಒಂದು ಗೊತ್ತಿಲ್ಲ. ದಡಾರ್ ಹೆದರ್ಕೋಬೇಡಿ, ಬರೀ ಶಬ್ದ. ಹುಡುಗಿ ಒಂದ್ ಕಡೆ, ಸೈಕಲ್ ಒಂದ್ ಕಡೆ. ಯಾವ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೀರಾ? ಸೈಕಲ್ನ? ಅಲ್ಲಯ್ಯ, ಹುಡುಗಿನ. ಅಪ್ಪ, ಟಿಂಚರ್ ಹಾಕೋ ಗೀರ್ ಕೂಡ ಮೈ ಮೇಲೆ ಬಿದ್ದಿಲ್ಲ. ಅಯ್ಯೋ, ಅದು ಹಾಗಿರ್ಲಿ. ಸೈಕಲ್ಲು ಕೈ ಕಾಲೆಲ್ಲ ಮುರ್ಕೊಂಡು ಕೈ ಮರ ಅಂತಾಡ್ತಾ ಇದೆ, ಕರೆಕ್ಟ್ ತಾನೆ? ಕರೆಕ್ಟ್. ಬಿಡ್ಸೋ ಬಿಡ್ಸೋ ಬಿಡ್ಸೋ. ಅಮ್ಮ ಅಪ್ಪ. ಸರ್, ಇನ್ನೇನ್ ಬೇಕು ನಿಮಗೆ? ಅದಿರ್ಲಿ, ಈ ಕಾರ್ ಹೇಗೆ ನೆಗ್ಗೋಯ್ತು? ಹೇಳಯ್ಯ. ಸೈಕಲ್ ಬಗ್ಗೋದ ಮೇಲೆ ಕಾರ್ ನೆಗ್ಗೋಗ್ಲೇಬೇಕು. ಸರ್, ಆ ಹುಡುಗಿ ಇದಾಳಲ್ಲ, ಇಷ್ಟೆಷ್ಟು ಬಂತು ನೋಡಿ ಅವಳು ಕೋಪ. ಸೈಕಲ್ ತಗೊಂಡು ಟಪ 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 ಅಂತ ಬಡಿದ್ಲು. ಕಾರ್ನ ನಿಮ್ ಮಗನ ಬಿಟ್ಬಿಟ್ಲು. ಅದ್ ಸರಿ, ಈಗ ನಾನೇನ್ ಮಾಡ್ಬೇಕು? ಅಪ್ಪ, ನಂಗೆ ಹೊಸ ಕಾರು, ಇಂಪೋರ್ಟೆಡ್ ಕಾರು ಇಮ್ಮಿಡಿಯೇಟ್ ಆಗಬೇಕು. ಅದ್ ಈ ಕಾರು? ಈ ಕಾರನ್ನ ನಾನು ಸೆಟಲ್ ಬಿಡಬೇಕು. ಚೌಕಾಸಿ ಮಾಡದೆ ನನ್ನ ಬಿಲ್ ಎಲ್ಲ ಸೆಟಲ್ ಮಾಡಬೇಕು. ಏನು ಹೊಸ ಸೈಕಲ್ ಇಲ್ಲ ಹಳೆ ಸೈಕಲ್ ರಿಪೇರಿ ಮಾಡಿಸಿ ಪೇಂಟ್ ಹೊಡಿಸಿ ತಂದಿದೀಯಾ? ಏನು ಮಾತೇ ಇಲ್ಲ? ಮುರಿರೋ ತರ ಬಿದ್ದಿದ್ರೆ ಹೇಗೆ? ಸ್ವಲ್ಪ ನೆಟ್ಟು ಕೂತ್ಕೊಂಡು ಕೇಳಿದ್ರೆ ಬೆಟರ್ ಆಗಿರುತ್ತೆ.
ಅದು ಹೊಸ ಸೈಕಲ್ ಅಂತ. ಬಿಲ್ ಇಟ್ಟಿದ್ದೀನಿ. ಬಿಲ್ ಹೇಗ್ ನಂಬೋದು? ಹತ್ರ ಬಂದು ಟೆಸ್ಟ್ ಮಾಡಿ ನೋಡತ್ತಾನೆ. ಬರ್ತೀನಿ. ರೈಡಿಂಗ್ ಸ್ಮೂತ್ ಆಗಿದೆ ತಾನೆ? ನಾ ರೈಡ್ ಮಾಡ್ಕೊಂಡೇ ಬಂದೆ. ಶಿ ಕೋಆಪರೇಟೆಡ್ ವೆರಿ ವೆಲ್. ಶೀನಾ? ಲೇಡೀಸ್ ಸೈಕಲ್ ತಾನೆ. ಸರಿ, ನೀನ್ ಹೋಗ್ಬಹುದು. ಒಂದು ಥ್ಯಾಂಕ್ಸ್ ಕೂಡ ಇಲ್ವಾ? ನೋ ಥ್ಯಾಂಕ್ಸ್, ನೋ ಚಾನ್ಸ್. ಬಾಯ್. ಹಾ, ನನ್ನ ಹೆಸರು ವಿಜಯ್ ಅಂತ. ನೆಕ್ಸ್ಟ್, ಗುಡ್ ಬೈ. ವಾಣಿ, ನಿಮ್ ಭವಿಷ್ಯದ ಬಗ್ಗೆ ಏನ್ ನಿರ್ಧಾರ ಮಾಡಿದೀರಾ? ವಾಸು, ನನಗೆ ಹಗಲು ಕೂಡ ರಾತ್ರಿಗಿಂತ ಕತ್ಲಾಗಿದೆ. ಎಸ್, ಮೈ ಡೇಸ್ ಹ್ಯಾಡ್ darker than nights. ನನಗೆ ದಾರಿನೇ ಕಾಣೋದಿಲ್ಲ. ಮದುವೆ ಮಾಡ್ಕೊಂಡ್ಬಿಟ್ರೆ? ಆ ವಿಷಯ ಯೋಚನೆ ಮಾಡಕ್ ನಾನು ಇಷ್ಟಪಡಲ್ಲ. ನಿಮ್ಮ ಮದುವೆ? ನಾನಿನ್ನೂ ಏನು ನಿರ್ಧಾರ ಮಾಡಿಲ್ಲ. ಆದ್ರೆ ನೀವೊಂದು ನೆಮ್ಮದಿಯಾದ ಬಾಳಕ್ ಕಾಲಿಡದೆ ಮತ್ತೆ ಹೋಗಿದೆ. ವಸಂತಿ ರೋಲ್ ಸ್ಕೆಚ್ ಕೇಳಿದ್ಲು. ನಾಳೆ ತಕ್ಕೊಡ್ಬೇಕು. ಡ್ಯಾಡಿ ಡ್ಯಾಡಿ, ನನ್ಗೊಂದು ಹೊಸ ಸೈಕಲ್ ಬೇಕು. ಸೈಕಲ್? ಎಸ್. ವಸಂತಿ, ಐ ಲವ್ ಯು. ಐ ಹೇಟ್ ಯು. ವಸಂತಿ, ನಾನ್ ನಿನ್ ಪ್ರೀತಿಸ್ತೀನಿ. ನಾನ್ ನಿನ್ ದೇಶಿಸ್ತೀನಿ. ವಸಂತಿ, ಮೈ ತುಮ್ಸೆ ಪ್ಯಾರ್ ಕರ್ತಾ ಹೂಂ. ಹಿಂದಿಲ್ ನಿನ್ ಪ್ರೀತಿಸ್ತೀನಿ. ಹಿಂದಿಲೆ ನಾನ್ ನಿನ್ ದೇಶಿಸ್ತೀನಿ. ಡ್ಯಾಡಿ, ನಂಗೆ ರೋಲರ್ ಸ್ಕೆಚ್ ಬೇಕು. ರೋಲರ್ ಸ್ಕೇಟ್ಸಾ? ಅದ್ಯಾಕೋ ನಿನ್ಗೆ? ಕಾಲಲ್ಲಿ ಹಾಕೊಂಡು ಉರುಳೋದಿಕ್ಕೆ. ಸ್ಯಾಂಕ್ಷನ್. ವಸಂತಿ, ನಿನ್ನೆ ನನ್ನ ವಿಷಯನೇ ಯೋಚನೆ ಮಾಡಿರ್ಬೇಕು ಅಲ್ಲ? ನೋ. ಅಟ್ಲೀಸ್ಟ್ ನಿನ್ ಫ್ರೆಂಡ್ಸ್ ಜೊತೆ ಆದ್ರೂ ಮಾತಾಡಿರ್ಬೇಕು ಅಲ್ಲ? ನೋ. ನಿನ್ನೆ ರಾತ್ರಿ ನಾನ್ ನಿನ್ ಕನಸಲ್ಲಿ ಖಂಡಿತವಾಗಿ ಬಂದೇ ಇರ್ಬೇಕು ಅಲ್ಲ? ನೋ ನೋ ನೋ. ಹಾಗಾದ್ರೆ ಇವತ್ತು ರಾತ್ರಿ ಬರ್ತೀನಿ. ವಾಟ್? ಕನಸಿನಲ್ಲಿ. ಮಿಸ್ಟರ್, ನೀನು ನಾನು ಯಾವ ವಿಷಯದಲ್ಲಿ ಹೊಂದ್ಕೊಂಡೋಕೆ ಸಾಧ್ಯನೇ ಇಲ್ಲ. ವೈ ವೇಸ್ಟಿಂಗ್ ಯುವರ್ ಟೈಮ್? ಒಂದು ವಿಷಯದಲ್ಲಿ ಸಾಧ್ಯ. ನೋಡು ಮಿಸ್, ಒಂದೇ ಹಾಲ್ನಲ್ಲಿ 2 ಮಂಚ ದೂರ ಹಾಕಿದೆ. ರಾತ್ರಿ ಹೊತ್ತು ಒಂದು ಮಂಚದಲ್ಲಿ ಒಬ್ಬ ತರುಣ ಮಲಗಿದಾನೆ, ಇನ್ನೊಂದು ಮಂಚದಲ್ಲಿ ಒಬ್ಬ ತರುಣಿ ಮಲಗಿದಾಳೆ. ನೀನು ಆ ರೂಮ್ಗೆ ಹೋದ್ರೆ ಯಾರ ಜೊತೆ ಮಲ್ಕೊಳ್ತೀಯಾ? ಅಫ್ಕೋರ್ಸ್ ಆ ಜೊತೆ ಮಲಗ್ತೀನಿ. ಈ ವಿಷಯದಲ್ಲೇ ನಾನು ಹೇಳಿದ್ದು ನಾವಿಬ್ರು ಒಂದೇ ಅಂತ. ನಾನು ಆ ಹೆಣ್ಣಿನ ಪಕ್ಕದಲ್ಲೇ ಮಲ್ಕೊಳ್ಳೋದು. ಮೈ ಗಾಡ್. ಹಲೋ ವಿಕ್ಟರ್, ಇದೇನಿದು? ಇದ್ದಕ್ಕಿದ್ದಾಗೆ ಮೋಟರ್ ಸೈಕಲ್. ಆಸೆ ಪಟ್ಟೆ, ಅಪ್ಪತ್ತೆ ಕೊಟ್ರು. ಆಸೆ ಪಡೋದು ಪಡ್ತೀಯಾ? ದೊಡ್ಡದಕ್ಕೆ ಯಾಕೆ ಆಸೆ ಪಡಬಾರ್ದು? ರೈಲು, ಹಡಗು, ಏರೋಪ್ಲೇನ್ ಅಂತ ಆಸೆ ಪಡು. ವಿಕ್ಟರ್, ನಿನ್ನ ಹತ್ರ ಮಾತಾಡ್ತಾ ಕೂತ್ಕೊಳ್ಳೋಕೆ ನನಗೆ ಸಮಯ ಇಲ್ಲ. ಹೌದು, ವಸಂತಿ ಮನೆ ಬೀಗ ಹಾಕಿದ್ಯಲ್ಲ, ಅವ್ರೆಲ್ಲೋದ್ರು? ನಿಂಗೆ ಗೊತ್ತಿಲ್ವಾ? ಇಲ್ಲ. ಅವರೆಲ್ಲ ಬೀಗ ಹಾಕೊಂಡು ಒಳಗಡೆ ಕೂತ್ಯಾರ. ಏನ್ ಯೋ ಬೀಗ ಹಾಕಿದೆ ಅಂತಂದ್ಮೇಲೆ ಅವ್ರ ಮನೇಲಿಲ್ಲ ಅಂತ ಎಲ್ಲ ಸಮುದ್ರಕ್ಕೆ ಹೋದ್ರು. ಸಮುದ್ರಕ್ಕೆ ಯಾಕೆ ಹೋದ್ರು? ಬೀಳಕ್ಕೆ. ಅವನು ಶಿವನ ಸಮುದ್ರಕ್ಕೆ ಪಿಕ್ನಿಕ್ ಹೋಗಿದ್ದಾರೆ. ತಗೊಳ್ಳಿ. ಥ್ಯಾಂಕ್ ಯು. ವಸಂತಿ, ನೀನು ತಗೋ. ನನ್ಗೆ ಹಸಿವಿಲ್ಲ ಆಂಟಿ. ಫಾಲ್ಸ್ ಕಡೆ ವಾಕಿಂಗ್ ಹೋಗಿ ಬರ್ತೀನಿ. ವಾಕ್ ಹೋಗೋದಕ್ಕೆ ಸೀರೆ ಪೆಟ್ಟಿಕೋಟ್ ಎಲ್ಲ ಯಾಕೆ? ಸ್ನಾನ ಮಾಡ್ಬೇಕಾದ್ರೆ ಪಕ್ಕದಲ್ಲಿ ಯಾರಾದ್ರೂ ಗಂಡಸಿದ್ರೆ ಸೀರೆ ಉಟ್ಕೊಂಡು ಸ್ನಾನ ಮಾಡ್ತೀನಿ. ಹೆಂಗಸ್ರು ಯಾರಾದ್ರೂ ಇದ್ರೆ ಪೆಟ್ಟಿಕೋಟ್ ಹಾಕೊಂಡು ಸ್ನಾನ ಮಾಡ್ತೀನಿ. ಅದ್ ಬೇರೆ ತರ. ನಾಟಿ ಗರ್ಲ್, ನಾಟಿ ಗರ್ಲ್. ಸಿಂಗಾರಿ ಬಂಗಾರಿ ನನ್ನಾಸೆ ವಯ್ಯಾರಿ ಜಾಣೆ ನೀನಿಲ್ಲಿಬ್ಬ ಮುದ್ದು ಹೆಣ್ಣೆ ಬಾ ಬೇಗ ಬಾ.
ಬಾ ಇಲ್ಲೇ ತಕೆ ಈ ನಾಚಿಕೆ ಇಲ್ಲೇ ತಕೆ ಈ ನಾಚಿಕೆ ಯಾರು ಇಲ್ಲ ಬಾ ಬೇಗನೆ ಸಿಂಗಾರಿ ಬಂಗಾರಿ ನನ್ನಾಸೆ ವೈಯಾರಿ ಜಾಣೆ ನೀನಿಲ್ಲಿ ಬಾ ಮುದ್ದು ಹೆಣ್ಣೆ ಬಾ ಬೇಗ ಬಾ ನಾನೇ ಗೋಪಾಲ ನೀ ಗೋಪಿಯು ಹೇಗೆ ನನ್ನಾಟವು ನಾನೇ ಗೋಪಾಲ ನೀ ಗೋಪಿಯು ಹೇಗೆ ನನ್ನಾಟವು ಸಾಕು ಈ ನಿನ್ನ ಬಿರುಸು ನನ್ನ ಬರಿಸು ಆಸೆ ತಿಳಿಸು ಬೆರೆತು ಸುಖಿಸು ತಂಪು ಗಾಳಿ ಬೀಸಿ ಬಂದು ನನ್ನ ಮೈ ಝಿಲ್ ಎಂದು ಬೇಗ ನಿನ್ನ ಸೇರಲೆಂದು ಓಡಿ ಬಂದೆ ಇಲ್ಲಿ ಕಂಡು ಸಿಂಗಾರಿ ಬಂಗಾರಿ ನನ್ನ ಸೇವಯ್ಯಾರಿ ಜಾಣೆ ನೀನಿಲ್ಲಿ ಬಾ ಮುದ್ದು ಹೆಣ್ಣೆ ಬಾ ಬೇಗ ಬಾ ಇಲ್ಲೇ ತಕೆ ಈ ನಾಚಿಕೆ ಯಾರು ಇಲ್ಲ ಬಾ ಬೇಗನೆ ನಿನ್ನ ಆ ಹೊನ್ನ ಮೈಯಲ್ಲವ ಸೋಕಿ ಓಡಾಡುವೆ ನಿನ್ನ ಆ ಹೊನ್ನ ಮೈಯಲ್ಲವ ಸೋಕಿ ಓಡಾಡುವೆ ಪುಟ್ಟ ಮುತ್ತಾಗಿ ಎಗರಿ ಕೆನ್ನೆ ಸವರಿ ತುಟಿ ಸೇರಿ ಜಾರಿ ಬಿಡುವೆ ಇಂಥ ಸಮಯ ಸಿಗೋದಿಲ್ಲ ಇಂಥ ವಿಷಯ ಹೇಳೋದಲ್ಲ ಇನ್ನು ಕಾಲ ಕಳೆಯೋನಲ್ಲ ನಿನ್ನ ಬಿಟ್ಟು ಹೋಗೋನಲ್ಲ ಸಿಂಗಾರಿ ಬಂಗಾರಿ ನನ್ನ ಸೇವಯ್ಯಾರಿ ಜಾಣೆ ನೀನಿಲ್ಲಿಪ್ಪ ಮುದ್ದು ಕೆಣ್ಣೆ ಬಾ ಬೇಗ ಬಾ ಇಲ್ಲೇ ತಕೆ ಈ ನಾಚಿಕೆ ಇಲ್ಲೇ ತಕೆ ಈ ನಾಚಿಕೆ ಯಾರು ಇಲ್ಲ ಬಾ ಬೇಗನೆ ಸಿಂಗಾರಿ ಬಂಗಾರಿ ನನ್ನ ಸೇವಯ್ಯಾರಿ ಜಾಣೆ ನೀನಿಲ್ಲಿ ಬಾ ಮುದ್ದು ಹೆಣ್ಣೆ ಬಾ ಬೇಗ ಬಾ ಶೋನಾ Finished. ಆಂಟಿ ವಸಂತಿ ಏನಾಯ್ತು ಒಬ್ಬ ನನ್ ಮುದ್ ಕೊಟ್ಬಿಟ್ಟ ಮುತ್ಕೊಟ್ನ ಯಾರು? ನಾನೇ ಆಂಟಿ ಯು ರಾಸ್ಕಲ್ ಮಾಡೋ ಅಯೋಗ್ಯ ಕೆಲಸ ಮಾಡಿ ನಮ್ಮೆದುರಿಗೆ ನಿಂತ್ಕೊಳ್ಳೋಕೆ ಎಷ್ಟೋ ಧೈರ್ಯ ನಿನ್ಗೆ? ಹೇಳಿ ಆಗಿದ್ರೆ ಓಡ್ ಹೋಗ್ತಾ ಇದ್ದೆ ಬಟ್ ಐ ಆಮ್ ಅನ್ ಅಡ್ವೆಂಚರ್ ಚಾಪ್. ನಿನ್ನ ಅಡ್ವೆಂಚರ್ ಏನು ಅಂತ ಈಗ ನೋಡ್ತೀನಿ ಇರು. ಮಿಸ್ಟರ್ ವಾಸು ಅವನೊಬ್ಬ ಬ್ಯಾಸ್ಟರ್ ಅವನ ಜೊತೆಯಲ್ಲಿ ಜಗಳ ಕಾಯೋದು ನಿಮ್ಮ ಮರ್ಯಾದಕ್ಕೆ ಕಮ್ಮಿ. ಬದುಕೋ ಹೋಗೋ. ಮೇಡಮ್ ನೀವು ನನ್ನ ಬೈತಿದ್ದೀರಿ ಅಂತ ತಿಳ್ಕೊಂಡು ನಮ್ಮಮ್ಮಂಗೆ ಅವಮಾನ ಮಾಡ್ತಾ ಇದ್ದೀರಾ. ನಿಮ್ಮ ಕಲ್ಚರ್ಗೆ ನೀವು ಉಪಯೋಗಿಸ್ತಿರೋ ಭಾಷೆ ತುಂಬಾ ಕೆಳಮಟ್ಟದ್ದು. ಯು ಬೀಸ್ಟ್ ನೀನ್ ಮಾಡಿದ ಕೆಲಸ ತುಂಬಾ ದೊಡ್ಡದಾ? ಅದನ್ನೇ ನಿಮ್ ದೊಡ್ಡತಂದ್ರೆ ವಿಚಾರಿಸಬಹುದಾಗಿತ್ತಲ್ಲ. ವಾಣಿ ಇವನ ಹತ್ರ ಮಾತಾಡಿ ನಾವ್ ಯಾಕೆ ಟೈಮ್ ವೇಸ್ಟ್ ಮಾಡ್ಬೇಕು? ಇವನ್ನ ಪೊಲೀಸ್ಗೆ ಒಪ್ಪಿಸ್ತೀನಿ. ಪೊಲೀಸ್ಗ? ನನ್ನನ್ನ? ಐ ಆಮ್ ರೆಡಿ. ಬಟ್ ಈ ಗರ್ಲ್ಗೂ ನಿಮ್ ಫ್ಯಾಮಿಲಿಗೂ ಒಂಥರ ಚೀಪ್ ಪಬ್ಲಿಸಿಟಿ ಸಿಗುತ್ತೆ, ಪರವಾಗಿಲ್ವಾ? ನಿನಗೆ ಸರಿಯಾದ ಶಿಕ್ಷೆ ಕೊಡ್ಲಿಲ್ಲ ಈ ಹುಡುಗಿನ ನನಗೆ ಮದುವೆ ಮಾಡ್ಕೊಡೋದು ಒಂದೇ ಶಿಕ್ಷೆ. ನೋ ನೋ ಐ ವಾಂಟ್ ಮ್ಯಾರಿ ಯು. ಐ ಕಾಂಟ್ ಮ್ಯಾರಿ ಯು. ವಸಂತಿ ಸ್ವಲ್ಪ ಇರು. ನಿಮ್ ತಂದೆ ಯಾರು? ಮಿಸ್ಟರ್ ವಿಶ್ವನಾಥ್ ರಾವ್. ಮಿಲ್ಲೋನರ್. ಅವರ ಇವಳ ಹೆಸರು ವಸಂತಿ,
ಇವರು ಅವಳ ಆಂಟಿ. ಯಾಕೆ ಕರ್ಕೊಂಡು ಬಂದಿದ್ಯಾ? ನನ್ನಿಂದ ಇವ್ರಿಗೆ ಏನಾಗ್ಬೇಕಾಗಿದೆ? ಡ್ಯಾಡಿ, ಇವ್ರಿಗೇನೂ ಆಗ್ಬೇಕಾಗಿಲ್ಲ. ನಾನು ಈ ಹುಡುಗಿನ ಮದುವೆ ಮಾಡ್ಕೋಬೇಕು. ಅದಕ್ಕೆ ನಿಮ್ ಪರ್ಮಿಷನ್ ಬೇಕು. ವಿಜಯ್, ವರಲಕ್ಷ್ಮಿ, ಸ್ಯಾಂಕ್ಷನ್. ಅಂತ ನಾನು ಹೇಳ್ತೀನಿ ಅಂತ ತಪ್ಪಿದ್ಯಾ? ನೋ, ಐ ಆಮ್ ವೆರಿ ಸಾರಿ ಮೈ ಸನ್. ಯು ರೈಟ್ ಸರ್. ಗುರ್ತು ಪರಿಚಯ ಇಲ್ಲದ ಅವ್ನ ಹೆಣ್ಣನ್ ಕರ್ಕೊಂಡು ಬಂದು ಇವಳನ್ನ ಮದುವೆ ಮಾಡ್ಕೋತೀನಿ ಅಂದ್ರೆ ಯಾವ ತಂದೆನೂ ಒಪ್ಕೊಳ್ಳಲ್ಲ. ಅದೇ ನ್ಯಾಯ. ಇವಳನ್ನ ನಿಮ್ ಮನೆಗೆ ಕರ್ಕೊಂಡು ಬಂದಿದ್ದು ಮದುವೆ ವಿಷಯ ಮಾತಾಡೋಕಲ್ಲ. ನಿಮ್ ಮಗ ಮಾಡಿದ ದೊಡ್ಡ ತಪ್ಪನ್ನ ನಿಮ್ ಹತ್ರ ಹೇಳ್ಬಿಟ್ಟು ಹೋಗೋಣ ಅಂತೆ. ನನ್ನ ಮಗ ತಪ್ಪು ಮಾಡ್ದನಾ? ಎಸ್, ಈ ಹುಡುಗಿ ಒಪ್ಪಿಗೆ ಇಲ್ದೆ ನಾನು ಇವಳನ್ನ ಕಿಸ್ ಮಾಡ್ಬಿಟ್ಟೆ. ವಿಜಯ್, ಏನು ಇದು? ಇಷ್ಟು ದೊಡ್ಡ ಪಾಪ ಮಾಡಿ ಸಾಧಾರಣವಾಗಿ ಹೇಳ್ತಾ ಇದೀಯಾ? ಅದು ಅಯೋಗ್ಯತನ ಅಂತ ಹೇಳೋಕ್ ನಿನಗೆ ಮನಸ್ಸು ಬರಲಿಲ್ಲ ಅಲ್ಲ? ಮಗ ಅನ್ನೋ ಮಮತೆ, ಅದಕ್ಕೆ ಪಾಪ ಅಂತೀಯ. ವರಲಕ್ಷ್ಮಿ, ಇದು ಅವನ್ ತಪ್ಪಲ್ಲ. ನಾವೇ ಅವನ್ನ ಸರಿಯಾಗಿ ಬೆಳೆಸ್ಲಿಲ್ಲ. ಇರ್ಲಿ, ಕೂತ್ಕೊಳ್ಳಿ. ನಡೀರಿ, ಕೂತ್ಕೊಳ್ಳಿ. ಬನ್ನಿ, ಕೂತ್ಕೊಳ್ಳಿ. ವಿಜಯ್, ನೀನು ಕೂತ್ಕೊ. ನೀನು ಕೂತ್ಕೊಮ್ಮ. ಥ್ಯಾಂಕ್ಸ್, ಐ ಆಮ್ ಕಂಫರ್ಟಬಲ್ ಹಿಯರ್. ಸರಿ. ವಿಜಯ್, ಮಾಡಬಾರ್ದು ಕೆಲಸ ಮಾಡಿ ಅದಕ್ಕೆ ಪ್ರಾಯಶ್ಚಿತ್ತವಾಗಿ ನಾನು ಇವಳು ಮದುವೆ ಮಾಡ್ಕೋತೀನಿ ಅಂತ ಹೇಳ್ತಾ ಇದೀಯ ಅಲ್ಲ? ನೋ, ಅದು ಎಸ್ಕೇಪಿಸಮ್. ನಾನು ಇವಳನ್ನ ಮನಸಾರ ಪ್ರೀತಿಸ್ತಿದ್ದೀನಿ. ವಿಜಯ್, ನೀನ್ ಇದುವರೆಗೂ ಇಷ್ಟಪಟ್ಟಿದ್ನೆಲ್ಲ ನಾನು ತಂದುಕೊಟ್ಟಿದ್ದೇನೆ. ನೋ ಡೌಟ್, ಅದು ಅಪ್ಪನ ಅದೊಂದು ಕರ್ತವ್ಯ. ಆದ್ರೆ ವಿಜಯ್, ಅಪ್ಪನ ಸಂಪಾದನೆಯಲ್ಲೇ ಬಾಳ್ತಾ ಇರೋನ್ಗೆ, ಹೆತ್ತವ್ರ ನೆಲನಲ್ಲೇ ಸುಖ ಪಡ್ತಾ ಇರೋನ್ಗೆ ಮದುವೆ ಆಗೋ ಯೋಗ್ಯತೆ ಇಲ್ಲ. ಸ್ವತಃ ದುಡ್ಡು ಸಂಪಾದಿಸಿ ಈ ಹುಡುಗಿನ ಸಾಕೋ ಶಕ್ತಿ, ಯೋಗ್ಯತೆ ನಿನಗೆ ಯಾವಾಗ ಬರುತ್ತೋ ಆಗ ನೀನು ಇವಳು ಕರ್ಕೊಂಡು ಬಾ. ಅದು ಪುರುಷ ಲಕ್ಷಣ. ಡ್ಯಾಡಿ, ₹100 ತಗೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಅದು ಸಾಲ. ನಿಮ್ ಇನ್ಫ್ಲೂಯೆನ್ಸ್ ಇಲ್ಲದೆ ನಿಮ್ ಹೆಸರನ್ನು ಉಪಯೋಗಿಸ್ತೆ ನನ್ನ ಕೈಲೂ ಸಂಪಾದನೆ ಮಾಡಕ್ಕಾಗತ್ತೆ ಅಂತ ನಿಮ್ಗೆ ತೋರಿಸ್ತೆ ನಾನು ಈ ಮನೆ ಒಳಗೆ ಕಾಲಿಡೋದಿಲ್ಲ. ವಿಜಯ್, ಮನೆ ಬಿಟ್ಟು ಹೋಗ್ತಾ ಇದೀಯಾ? ಕೋಪ ಮಾಡ್ಕೊಂಡು ಹೋಗ್ತಿಲ್ಲಮ್ಮ, ದುಡಿದು ಸಂಪಾದನೆ ಮಾಡಕ್ ಹೋಗ್ತಾ ಇದ್ದೀನಿ. ಆಶೀರ್ವಾದ ಮಾಡಮ್ಮ. ಏನು ಅಂದ್ರೆ ನನಗೊಂದು ಅರ್ಥವೇ ಆಗ್ತಾ ಇಲ್ಲ. ಡ್ಯಾಡಿ, ಬ್ಲೆಸ್ ಮೀ. ಗುಡ್ ಬೈ ವಿಜಯ್. ಗಾಡ್ ಬ್ಲೆಸ್ ಯು ಮೈ ಸನ್. ಥ್ಯಾಂಕ್ ಯು. ನಾವು ಹೋಗಿ ಬರ್ತೀವಿ. ಗುಡ್ ಬೈ ಡ್ಯಾಡ್. ಏನು ಅಂದ್ರೆ ಅವನು ಹೋಗ್ತಾ ಇದ್ದಾನೆ, ನೋಡ್ಕೊಂಡು ಸುಮ್ಮನೆ ಇದ್ದೀರಲ್ಲ. ನಮ್ಗಿರೋದು ಒಬ್ನೇ ಮಗ ಅಂದ್ರೆ. ವಿಜಯ್, ಅರಮನೆ ಆಗಿರೋ ಬಂಗಲೆ, ಸುಖವಾದ ಜೀವನ, ಲಕ್ಷಾಂತರ ರೂಪಾಯಿ ಆಸ್ತಿ ಎಲ್ಲಾನು ಬೇಡ ಅಂತ ತಳ್ಳಿಬಿಟ್ಟು ಬಂದಿಯಲ್ಲ. ನಾನು ಈ ನಿರ್ಧಾರಕ್ಕೆ ಬರೋದಕ್ಕೆ 2 ಕಾರಣ ಇದೆ. ನಂಬರ್ 1, ಅಪ್ಪ ಹಾಕಿದ ಸವಾಲ್ನ ಎದುರಿಸಿ ಸ್ವಂತ ಶ್ರಮದಿಂದ ನಾನು ಜೀವನದಲ್ಲಿ ಮುಂದಕ್ಕೆ ಬರಬಲ್ಲೆ ಅನ್ನೋದನ್ನ ಸಾಧಿಸಬೇಕು. ನಂಬರ್ 2, ಆಸ್ತಿ, ಅಂತಸ್ತು, ಸುಖಕ್ಕಿಂತ ವಸಂತಿನ ನಾನು ಹೆಚ್ಚು ಪ್ರೀತಿಸ್ತೀನಿ ಅನ್ನೋ ಸತ್ಯನ ಅವರು ಮಾತ್ರ ಅಲ್ಲ, ನೀವು ತಿಳ್ಕೋಬೇಕು. ಇದರ ಖಂಡಿತ ನಾನೇ ಗೆಲ್ಲೋದು. ಬಾಯ್. ಗುಡ್ ಮಾರ್ನಿಂಗ್. Good morning. ಏನೇ ಇದು? ಅವತ್ತು ಕಾರ್ನಲ್ಲಿ ಬಂದೆ, ಆಮೇಲೆ ಮೋಟರ್ ಸೈಕಲ್ ಬಂದೆ, ಇವತ್ತು ನಡ್ಕೊಂಡು ಹೋಗ್ತಾ ಇದೀಯಾ? ವಿಕ್ಟರ್, ನಾನೀಗ ಸಂಪಾದನೆ ಮಾಡ್ಬೇಕು. ನನ್ಗೊಂದು ಕೆಲಸ ಬೇಕು. ಅಷ್ಟೇ ತಾನೇ? ಏನೇ ಇದು? ಕಾರು, ಮನೆ, ಮಿಲ್ಲು ಎಲ್ಲ ಭದ್ರವಾಗಿದೆ ತಾನೇ? ಇದೆ, ನಾನಲ್ಲಿಲ್ಲ ಅಷ್ಟೇ. ಇದೆಯಾ? ಸರಿ ಸರಿ ಸರಿ. ಏನೆಯ ಮನೆಯವ್ರ ಜೊತೆ ಜಗಳ ಆಡ್ಬಿಟ್ಟು ಕೋಪಿಸ್ಕೊಂಡ್ ಬಂದಿಲ್ಲ ತಾನೇ? ಒಂದು ಗುರಿ ಇಟ್ಕೊಂಡು ಬಂದೆ. ಗುರಿ ಇಟ್ಕೊಂಡ್ ಬಂದಿದ್ಯಾ? ಗುರಿ ಅಂದ್ಮೇಲೆ ಶುರು ಆಯ್ತು ನಿನಗೆ ವರಿ. ಸರ್, ನಾನು ಗ್ರಾಜುಯೇಟ್, BSc ಪಾಸ್ ಮಾಡಿದ್ದೀನಿ. ಯಾವ ಕೆಲಸ ಕೊಟ್ಟರು ಸರಿ, ಸಿನ್ಸಿಯರ್ ಆಗಿ ಮಾಡ್ತೀನಿ ಸರ್. ಸಾರಿ ಮಿಸ್ಟರ್, ನೋ ವ್ಯಾಕೆನ್ಸಿ ಹಿಯರ್. ಒಂದ್ ಹೆಣ್ಣಿಗಾಗಿ ಚಕ್ರವರ್ತಿ ಪದವಿನ ಬಿಡ್ಬೇಡ ಅಂತ ಜನ ಹೇಳಿದ್ರು, ನಾವು ಪ್ರೀತಿನೇ ಮುಖ್ಯ ಅಂತ ಹೇಳ್ಬಿಟ್ರು. ಯಾರು? ಎಡ್ವರ್ಡ್ ದಿ 8th. ಅಪ್ಪ, ಚಕ್ರವರ್ತಿ ಅನ್ನೋ ಸ್ಟೇಟಸ್, ಇಷ್ಟು ದೊಡ್ಡ ಪದವಿ, ಡೋಂಟ್ ಕೇರ್ ಅಂದ್ಬಿಟ್ರೆ ಯಾಕೆ? ಲವ್. ವಿಜಯ್ ಕೂಡ ಅದೇ ಸರ್, ನನ್ ಬಾಯ್ ಫ್ರೆಂಡ್ ಎಡ್ವರ್ಡ್ 8th ಹಾಗೆ. ಪ್ರೀತಿಗೋಸ್ಕರ ಏನ್ ಬೇಕಾದ್ರೂ ತ್ಯಾಗ ಮಾಡ್ತೀನಿ ಅಂತಾರೆ. ವಿಜಯ್ ಇಸ್ ಗ್ರೇಟ್. ನೋಡಿ ಮಿಸ್ಟರ್, ನಿಮ್ಮ ಕ್ವಾಲಿಫಿಕೇಶನ್ ತಕ್ಕ ಜಾಬ್ ಯಾವುದು ನಮ್ಮಲ್ಲಿ ಇಲ್ಲ. ಯು ಕ್ಯಾನ್ ಟ್ರೈ ಸಮ್ವೇರ್ ಎಲ್ಸ್.
ಐ ಲವ್ ಯು. ಥ್ಯಾಂಕ್ಸ್. ವರಲಕ್ಷ್ಮಿ, ವರಲಕ್ಷ್ಮಿ, ನಾನು ಅವ್ನು ನೋಡ್ಲಿಲ್ಲ. ಅವನೀಗ ಸ್ವಂತವಾಗಿ ಸಂಪಾದನೆ ಮಾಡಕ್ ಪ್ರಾರಂಭಿಸಿದಾನೆ ಕಣೆ. ಏನ್ ನೀವು ಹೇಳ್ತಿರೋದು? ಮನೆ ಬಿಟ್ಟು ಹೋಗುವಾಗ ಸಾಲ ಅಂತ ಹೇಳಿ 100 ರೂಪಾಯಿ ಇಸ್ಕೊಂಡು ಹೋಗಿದ್ನಲ್ಲ, ಅದನ್ನೀಗ ಸ್ವಂತವಾಗಿ ಸಂಪಾದಿಸಿ ಕಳಿಸ್ಕೊಟ್ಟಿದ್ದಾನೆ ಕಣೆ. ತಂದೆ ಮಕ್ಕಳ ಮಧ್ಯೆ ಕೊಡೋದು ತಗೊಳ್ಳೋದು ಏನ್ ಬಂತು? ಅವನ್ನ ರಾಜನಾಗಿ ಬೆಳೆಸಿದ್ವಿ. ಇವತ್ತು ಅವನು ಎಲ್ಲಿದ್ದಾನೋ, ಎಷ್ಟು ಅವಸ್ಥೆ ಪಡ್ತಾ ಇದ್ದಾನೋ. ವರಲಕ್ಷ್ಮಿ, ನಿನ್ನ ಮಗನ ಮೇಲೆ ನಿನಗೆಷ್ಟು ಪ್ರೀತಿ ಇದೆಯೋ ನನಗೂ ಅಷ್ಟೇ ಪ್ರೀತಿ ಇದೆ ಕಣೆ. ಇಷ್ಟು ದಿವಸ ಅವನು ನನ್ನ ಸಂಪಾದನೆಯಲ್ಲಿ ರಾಜನಾಗಿ ಬೆಳೆದ. ಇನ್ನು ಮುಂದೆ ಅವನ ಸಂಪಾದನೆಯಲ್ಲಿ ಚಕ್ರವರ್ತಿಯಾಗಿ ಬರ್ತಾನೆ ಕಣೆ. ಐ ಲವ್ ಯು ವಿಜಯ್, ಐ ಲವ್ ಯು ವೆರಿ ಮಚ್. ಮಿಸ್ಟರ್ ವಾಸು, ಸರ್. ಹೋದ್ರೆ ನಾವೊಂದು ಹೊಸ ಹೋಟೆಲ್ ತಗೊಂಡಿದ್ವಿ. ಆ ವಿಷಯ ನಿಮಗೆ ಗೊತ್ತಿರಬೇಕು. ಎಸ್ ಸರ್. ಆ ಹೋಟೆಲ್ ಚೆನ್ನಾಗಿ ನೋಡ್ಕೊಳ್ಳೋಕೆ ನಂಬಿಕೆಯಸ್ಥರು, ಅನುಭವಳ್ಳವರು ಬೇಕು. ಅದಕ್ಕೆಲ್ಲ ನೀವೇ ಸರಿ ಅಂತ ಆ ಹೋಟೆಲ್ ಮ್ಯಾನೇಜ್ಮೆಂಟ್ ನ ಜವಾಬ್ದಾರಿ ನಿಮಗೆ ಒಪ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಬೈ ನೀವೊಂದು ವಾರದಲ್ಲಿ ಗೋವಾ ಹೋಗ್ಬೇಕಾ ಬರುತ್ತೆ. ಓಕೆ? ಓಕೆ ಸರ್. ಏನಪ್ಪ ನೀನು? ಅಂಕಲ್, ಮೆಕ್ಯಾನಿಕ್ ಅಂಕಲ್, ನೀವು ತಕ್ಷಣ ನಮ್ಮ ಮನೆಗೆ ಬರ್ಬೇಕು. ಆಂಟಿಗೆ ಜ್ಞಾನ ತಪ್ಪಿ ಬಿದ್ದ್ಬಿಟ್ಟಿದ್ದಾರೆ. ಡಾಕ್ಟರ್ನ ಕರ್ಕೊಂಡ್ಬನ್ನಿ ಅಂತ ವಾಜ್ ಅಂಕಲ್ ಫೋನ್ ಮಾಡಿದೆ, ಇನ್ನೂ ಬರ್ಲಿಲ್ಲ. ನಂಗೆ ತುಂಬಾ ಭಯವಾಗ್ತಿದೆ. ನಡಿ ನಡಿ. ವಿಶ್ವಾಸು, ಇವ್ರ ಮನೋರೋಗ ಪೂರ್ಣ ಗುಣ ಬೇಕಂತಿದ್ರೆ ಕಡೆ ಪಕ್ಷ 2 ತಿಂಗಳಾದ್ರೂ ರೆಸ್ಟ್ ಕೊಡಬೇಕು. ಅದು ಅಲ್ಲದೆ ಈ ಊರು ಬಿಟ್ಟು ಬೇರೆ ಎಲ್ಲಾದ್ರೂ ಹೋದ್ರೆ ಬಹಳ ಒಳ್ಳೇದು. ಸದ್ಯಕ್ಕೆ ಔಷಧಿ ಕೊಡಿ. ಓಕೆ. ವಾಣಿ, ಡಾಕ್ಟರ್ ಹೇಳಿದಾಗೆ ಸ್ವಲ್ಪ ದಿವಸ ನೀವು ಬೇರೆ ಊರಿಗೆ ಹೋಗಿದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಾಗ್ಬೋದು. ಏನ್ ವಾಸು? ಹೌದು ಬನ್ನಿ. ಹೇಗಿದ್ರು ನನಗೆ ಗೋವಾಗೆ ಟ್ರಾನ್ಸ್ಫರ್ ಆಗಿದೆ. ನೀನು ವಸಂತಿ ಸ್ವಲ್ಪ ದಿವಸ ನನ್ನ ಜೊತೆ ಬಂದಿರ್ಬೋದಲ್ಲ? ವಿಜಯ್, ನೀವು ನಮ್ ಜೊತೆ ಗೋವಾಗ್ ಬಂದ್ಬಿಡಿ. ಬರಲ್ವಾ? ಹಲೋ ಎಡ್ವರ್ಡ್, ಏನ್ ಯೋಚನೆ? ವಸಂತಿ, ಒಂದು ಐಡಿಯಾ. ಏನು? ನೀನ್ ಗೋವಾ ಹೋಗ್ಲೇಬೇಡ. ಅಯ್ಯೋ, ಒಬ್ಳೆ ಎಲ್ಲಿರ್ಲಿ? ಇಲ್ಲೇ ನನ್ ಜೊತೆಲೆ. ಇನ್ನೇನು ಗಾಳ ಹಾಕತ್ತಾನೆ. ಸರಿಯಾ ಹಿಂದೆ ಬಂಗಾರದ ಮೀನು, ಚಿಕ್ಕ ಮೀನು. ಫೂಲ್. ಹಲೋ ಅಂದ ತಕ್ಷಣ ಐ ಆಮ್ ರೆಡಿ ಅನ್ನೋಳ್ನ. ಹಣ ನೋಡಿದ ತಕ್ಷಣ ಬಟನ್ ಪಿಚ್ಚು ಹುಡುಗಿಯರ್ನ ನಾನ್ ಲೈಕ್ ಮಾಡಲ್ಲ. ಅದೇನು ಅದೇನು ಅಂತ ಅವಳು ನನ್ನಿಂದಲೇ ಕೇಳಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಅದು ಅವಳಿಗೆ ಮೊದಲನೇ ರಾತ್ರಿ ಆಗಿದ್ರೆ ಮಾತ್ರ ನನ್ನ ತೃಪ್ತಿ. ಕೂತ್ಕೊಳ್ಳಿ ಸರ್. ವಾಟ್ ಈಸ್ ದಿ ಸೈಜ್ ಪ್ಲೀಸ್? ನಂಬರ್ 8. ವಿಜಯ್, ನಂಬರ್ 8 ಶೋಸ್ ಬ್ಲ್ಯಾಕ್. ಲಕ್ಷಾಧೀಶ್ವರನ್ ಮಗ ಇಂಥ ಒಂದ್ ಕೀಳ್ ಕೆಲಸ ಮಾಡ್ತಿರ್ಬೇಕಾದ್ರೆ ಹೋಗ್ ನೋಡ್ಕೊಂಡ್ ಬಂದಿದ್ದು ಅಲ್ದೆ ಬಾಯಲ್ಲಿ ವರ್ಣನೆ ಬೇರೆ ಮಾಡ್ತಾ ಇದ್ದೀರಾ. ದುಡಿಮೇಲಿ ಮೇಲೂ ಕೀಳು ಅನ್ನೋದೇ. ನ್ಯಾಯವಾಗಿರೋ ಯಾವ ಕೆಲಸವಾದ್ರೂ ಗೌರವವಾದದ್ದೇ. ಕಾಯಕವೇ ಕೈಲಾಸ ಅನ್ನೋದನ್ನ ನಿನ್ನ ಮಗ ಅರ್ಥ ಮಾಡ್ಕೊಂಡಲ್ಲ, ಅದಕ್ಕೆ ನೀನು ಸಂತೋಷ ಪಡು. ನನ್ನ ಮಗನ ವಿಷಯದಲ್ಲಿ ನಾನು ನಿಜವಾಗ್ಲೂ ಹೇಳ್ಬೇಕು. ವಿಜಯ್ ವಿಜಯ್, ನಿನಗೊಂದು ಹ್ಯಾಪಿ ನ್ಯೂಸ್. ಹ್ಯಾಪಿ ನ್ಯೂಸ್ ಏನದು ಹೇಳು? ಹ್ಯಾಪಿ ನ್ಯೂಸ್ ಅಂತ ಹೇಳ್ತಾ ಇದ್ದೀನಿ, ಹೇಳು ಅಂತ ಇದೆಯಲ್ಲ. ಒಂದ್ 10 ರೂಪಾಯಿ ತಳಬಾರ್ದಾ? 10 ರೂಪಾಯ ಬೇಡ, 5 ರೂಪಾಯಿ 2 ತಳ್ಳು. ಸರಿ, ನನ್ನ ಲೆಕ್ಕ ಹಾಕೋ. ಅದೇನು ಹೇಳು? ವಸಂತಿಯಿಂದ ನಿನಗೊಂದು ಕಾಗದ ಬಂದಿದೆ. ನಿಜವಾಗ್ಲು? ಎಲ್ಲಿ? ಸುಮ್ಮನೆ ಕೊಟ್ಬಿಡ್ತೀನಾ? ಅದಕ್ಕೊಂದಿಷ್ಟು ತಳ್ಳು. ಸರಿ, ಅದು ಲೆಕ್ಕದಲ್ಲೇನಾ? ಸರಿ, ಆಗ ತಗೋ. ವಿಜಯ್, ಗೋವಾನ ಪ್ರಕೃತಿ ಸೌಂದರ್ಯ ಸ್ಪ್ಲೆಂಡಿಡ್. ವಿಜಯ್, ನಾನು ಶೀಶೋರ್ನಲ್ಲಿ ನಿಂತಿರ್ತೀನಿ.
ಅಲೆಗಳನ್ನೇ ನೋಡ್ತಾ ದಿಢೀರಂತ ನೀನ್ ನಿಂತಿರ್ತಿ. ಬರೀ ಚಡ್ಡಿ ಹಾಕೊಂಡು 8 ವರ್ಷದ ಹುಡುಗನ ಚಡ್ಡಿನ ನೀನ್ ಹಾಕೊಂಡಿದ್ಯೇನೋ ಅಂತ ಸಂದೇಹ. ನೀನ್ ನನ್ನ ನೋಡಿ ಓಡ್ ಬರ್ತಿ, ನೀನೇನೋ ಮಾಡ್ತಿ ಅಂತ ನಂಗೆ ಗೊತ್ತಾಗೋಯ್ತು. ಮಾಡೋದಿಲ್ಲ ಅನ್ನೋ ಕಾತ್ರ ಮಾಡ್ಬಿಟ್ರೇನ್ ಗತಿ ಅನ್ನೋ ಭಯ. ನಾನ್ ನೋಡ್ತೀನಿ, ಓಡ ಹಾಗೆ ನಟಿಸ್ತೆ. ನೀನು ನನ್ನ ಹಿಡಿಬೇಕು, ನೀನ್ ನನ್ನ ಹಿಡಿದ್ರೆ ಅಯ್ಯೋ ಅಂತ ಕೂಗ್ತೀನಿ. ನೀನ್ ನನ್ನ ಕೈ ಹಿಡಿದ್ರೆ ಹಾಗೆ ಕೂಗ್ತಾ ಇರ್ಲಿಲ್ವಲ್ಲ, ಕೆಳಗ್ ಬಿದ್ದು ಹೊರಲಾಡ್ದು. ಇಟ್ ಇಸ್ ಟೂ ಮಚ್ ಬಟ್ ನಾಟ್ ಇನಫ್. ವಿಜಯ್, ನೀನ್ ನೋಡ್ಬೇಕು ಅಂತ ಹುಚ್ಚು. ಪ್ಲೀಸ್ ಗೋವಾಕ್ ತಕ್ಷಣ ಹಾರ್ಕೊಂಡ್ ಬಾ. ಕಮನ್. ಹಲೋ, ನಿಮ್ಗೊಬ್ಬ ಹೊಸ ಗೆಸ್ಟ್ನ ಕರ್ಕೊಂಡ್ ಬಂದಿದ್ದೀನಿ. ವಿಜಯ್, ನೀನ್ ಯಾವಾಗ ಬಂದೆ? ಇವತ್ತು ಬೆಳಗ್ಗೆ ಆಂಟಿ. ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದಾರಾ? ಇನ್ನೂ ಅವ್ರನ್ನ ಮೀಟೇ ಮಾಡಿಲ್ಲ ಆಂಟಿ. ಬ್ರೇಕ್ಫಾಸ್ಟ್ ತಗೊಂಡ್ಯಾ? ಬೇಡ ಆಂಟಿ, ಈಗ ತಾನೇ ಆಯ್ತು. ಜಸ್ಟ್ ಕಪ್ ಆಫ್ ಟೀ? ನೋ ಸರ್, ಥ್ಯಾಂಕ್ಸ್. ನೀನ್ ಬರ್ತೀನಿ ಅಂತ ಒಂದು ಕಾಗ್ದನೂ ಬರ್ಲಿಲ್ವೇ? ಒಂದ್ ವೇಳೆ ವಸಂತಿಗೂ ಬರೀಲಿಲ್ಲ. ಸರ್ಪ್ರೈಸ್ ಇಸ್ ಆಂಟಿ. ಎಲ್ಲಿ ಇಳ್ಕೊಂಡಿದ್ಯಾ? ಬೇರೆ ಹೋಟ್ಲಲ್ಲಿ. ಇದು ನಮ್ ಜೊತೆ ನೀರ್ ಬಿಡಿ. ವಸಂತಿ, ಇಂಪಾಸಿಬಲ್. ರಾತ್ರಿ ಎಲ್ಲ ಕಣ್ ಬಿಟ್ಕೊಂಡಿರೋಕೆ ನನ್ ಕೈಲಾಗಲ್ಲ. ವಿಜಯ್, ನೀನ್ ಬೇಕಾದ್ರೆ ಪಕ್ಕದ ರೂಮ್ ನಲ್ಲಿರು. ನೋ ಆಂಟಿ, ನನಗೆ ಈ ಹೋಟೆಲ್ ಲೆವೆಲ್ ಸರಿ ಹೋಗಲ್ಲ. ನನ್ನ ಸಂಪಾದನೆಗೆ ತಕ್ಕ ಹಾಗೆ ಒಂದು ಚಿಕ್ಕ ಹೋಟ್ಲೆ ಸಾಕು. Want to play with me? No, no, no. Hey, don't tickle me. Don't. ಬಯಸುವೆ ಏತಕ್ಕೆ ರವಿಗಾಗಿ ಬಾನುಂಟು ನದಿಗಾಗಿ ಕಡಲುಂಟು ಲತೆಗಾಗಿ ಹೂವುಂಟು ನಿನಗಾಗಿ ಯಾರುಂಟು ಬಯಸುವೆ ಏತಕ್ಕೆ ಕಥೆಯೇ ಮುಗಿದ ಮೇಲೆ ತೆರೆಯೇ ಹರಿದ ಮೇಲೆ ಇನ್ನೂ ನಾಟಕ ಹೇಗೆ ಏಕೆ ಆಸೆ ಇನ್ನು ಬಿಡದೆ ಹೇಳು ಹೀಗೆ ಬಯಸುವೆ ಏತಕ್ಕೆ
ಮರಳುಗಾಡಿನಲ್ಲಿ ಹರಡಿ ಹೂವ ಬಳ್ಳಿ ಕಣ್ಣ ಕಾಡಿದೆ ವಯಸ್ಸು ಕನಸು ಕಾಣುವಾಗ ಮನಸ್ಸು ನಾವು ಬಯಸುವೆ ಏತಕ್ಕೆ ರವಿಗಾಗಿ ಬಾನುಂಟು ನದಿಗಾಗಿ ಕಡಲುಂಟು ಲತೆಗಾಗಿ ಹೂವುಂಟು ನಿನಗಾಗಿ ಯಾರುಂಟು ಹೀಗೆ ವಾಣಿ, ನೀವು ಈ ಜಾಗಕ್ಕೆ ಬಂದ್ಮೇಲೆ ಹಳೆ ಘಟನೆಗಳನ್ನೆಲ್ಲ ಮರೆತು ಹೊಸ ವಾತಾವರಣಕ್ಕೆ ಹೊಂದ್ಕೊಂಡು ಹೋಗ್ತೀರೇನೋ ಅನ್ಕೊಂಡಿದ್ದೆ. ಬಟ್ ನಿಮ್ಮನ್ನು ಕಾಡ್ತಾ ಇರೋ ಚಿಂತೆ ನಿಮ್ಮನ್ನು ಬಿಟ್ಟು ಹೋಗೋ ಹಾಗೆ ಕಾಣಿಸ್ಲಿಲ್ಲ. ನಿಮ್ಮನ್ನು ನೋಡಿ ಪಶ್ಚಾತ್ತಾಪ ಪಡಬೇಕು, ಕೋಪ ಮಾಡ್ಕೋಬೇಕು, ಒಂದು ಅರ್ಥ ಆಗ್ತಾ ಇಲ್ಲ. ನಮ್ಮ ವಿಜಯ್ ಸಮಯಕ್ಕೆ ಸರಿಯಾಗಿ ಅಲ್ಲಿ ಬರದೆ ಹೋಗಿದ್ದಿದೆ, ವಾಣಿ ಅನ್ನೋ ಸುಂದರವಾದ ಚಿತ್ರ ಕೆಟ್ಟು ಹೋಗ್ತಿತ್ತು, ಆ ಶಿಲೆ ಒಡೆದು ಹೋಗ್ತಿತ್ತು. ವಾಣಿ, ನೀನು ಹೌದು, ಇದುವರೆಗೂ ನಿಮ್ಮನ್ನ ನೀವು ಅಂತಿದ್ದೆ. ಈಗ ನನಗಿರೋ ಹಕ್ಕನ್ನ ಚಲಾಯಿಸಿ ನೀನು ಅಂತೀನಿ. ನನಗೋಸ್ಕರ, ನನ್ನ ಸಂತೋಷಕ್ಕೋಸ್ಕರ ನಿನ್ ಚಿಂತೆನ ಬಿಡ್ಲೇಬೇಕು, ಅದನ್ನ ಸಂಪೂರ್ಣವಾಗಿ ಮರಿಲೇಬೇಕು. ನನ್ನಿಂದ ಸಾಧ್ಯ ಇಲ್ಲ ವಾಸು, ಸಾಧ್ಯ ಇಲ್ಲ. ಸಂತೋಷವಾಗಿರೋ ಗಂಡ ಹೆಂಡತಿ ನೋಡಿದಾಗ, ಪ್ರೀತಿಯಿಂದಿರೋ ಪ್ರೇಮಿಗಳನ್ನು ನೋಡಿದಾಗ ಇಂಥ ಒಂದು ಬಾಳು ನನ್ ಪಾಲಿಗಿಲ್ವೇ ಅಂತ ಸಂಕಟ ಪಡ್ತೀನಿ. ಕಡೆವರೆಗೂ ಇಲ್ದೇನೆ ಹೋಗುತ್ತೇನೋ ಅಂತ ವೇದನೆ ಪಡ್ತೀನಿ. ವಾಸು, I need security of life more than sex. ವಾಸು, ಈ ವಯಸ್ಸಲ್ಲಿ ಒಂದು ಗಂಡಿನ ಜೊತೆ ಅದರಿಂದ ಸಿಕ್ಕುವ ಸುಖ, ಸಂತೋಷ, ಆ ಗಂಡಿನ ಜೀವನ ಕಷ್ಟ ಸುಖಗಳನ್ನು ಹಂಚಿಕೊಂಡು ಬಾಳೋ ಅವಕಾಶ, ನನ್ಗಿಂತ ಒಂದು ಮನೆ, ಸಂಸಾರ. ವಾಸು ವಾಸು, ಇದೆಲ್ಲ ಹೆಣ್ಣಿಗಿರೋ ಸಹಜವಾದ ಆಸೆಗಳು. ಆದ್ರೆ ನನ್ಗ್ ಮಾತ್ರ ಇದೆಲ್ಲ ಬರೀ ಕನಸು, ಕಲ್ಪನೆ ಹಾಕೋಯ್ತು. My life is shattered. My life is shattered. ಲಕ್ಷ್ಮಿ, ಏನು ಅಂದ್ರೆ ವಿಜಯನ್ ಕರ್ಕೊಂಡ್ ಬರ್ತೀನಿ ಅಂತ ಹೋದವರು ಈಗ ಒಬ್ರೇ ಬಂದ್ ನಿಂತಿದ್ದೀರಲ್ಲ? ಎಲ್ಲೆಲ್ಲೋ ಹುಡುಕಿದೆ, ಸಿಕ್ಲಿಲ್ಲ. ಅವನ್ ಕೆಲಸ ಮಾಡ್ತಾ ಇದ್ನಲ್ಲ, ಅಲ್ಲಿ ವಿಚಾರಿಸಿದ್ರ? ಅಲ್ಲೂ ವಿಚಾರಿಸ್ದೆ, ಗೊತ್ತಿಲ್ಲ ಅಂತಂದ್ರು. ಆದ್ರೆ ಒಂದು ಮಾತ್ರ ನಿಶ್ಚಯವಾಗಿ ಹೇಳ್ತೇನೆ ವರಲಕ್ಷ್ಮಿ, ನಮ್ಮ ಮಗ ಈಗ ಸಂಪಾದಿಸೋಕೆ ಪ್ರಾರಂಭಿಸಿದ್ದಾನೆ. ಅವನ ಜೀವನನ ಅವನು ಹೇಗೆ ಬೇಕೋ ಹಾಗೆ ರೂಪಿಸ್ಕೊಳ್ಳಕ್ಕೆ ಅವನಿಗೆ ಅಧಿಕಾರ ಬಂದಾಗಿದೆ. ಆ ವಿಷಯದಲ್ಲಿ ನೀನು ನಾನು ತಲೆ ಹಾಕಿದ್ರೆ ತಪ್ಪಾಗುತ್ತೆ. ನೋಡ್ತಾ ಇರು, ಇನ್ನೊಂದು ತಿಂಗಳಲ್ಲಿ ನಮ್ಮ ಮಗನ ಮದುವೆನ ಎಷ್ಟು ವಿಜೃಂಭಣೆಯಿಂದ ನಡೆಸ್ತೀನಿ ಅಂತ. ವಾಣಿ, ಇದು ನನ್ನ ಪ್ರೀತಿ ನೆನಪಿಗೋಸ್ಕರ ಕೊಡ್ತಿರೋ ಕಾಣಿಕೆ. ಊರ್ವಶಿ, ನೀನೇ ನನ್ನ ಪ್ರೇಯಸಿ. ಪಸು, ಇದೇ ತರ ಹೂವು, ಇದೇ ವಾಕ್ಯಗಳನ್ನು ಬರೆದು ಕೆಲವು ತಿಂಗಳ ಹಿಂದೆ ನಾನು ಕಲಿಸಿದ್ದು ನಾನೇ ವಾಣಿ. ಆಗ ನಿನ್ನ ಮನಸಾರ ಪ್ರೀತಿಸಿದೆ, ಹೃದಯಪೂರ್ವಕವಾಗಿ ಇಷ್ಟಪಟ್ಟೆ. ಆದ್ರೆ ನಿನ್ನ ಹೃದಯದಲ್ಲಿ ನನಗೆ ಜಾಗ ಇಲ್ಲ ಅಂತ ಗೊತ್ತಾದ ಕ್ಷಣ ನಾನೇ ದೂರ ಆಗ್ಬಿಟ್ಟೆ.
ಈಗ ನನ್ಗೆ ಹೊಸ ಬಾಳ್ನು ಕೊಡಬೇಕು ಅಂತ ಪ್ರಯತ್ನ ಮಾಡ್ತಿದ್ದೀರಾ? ಇಲ್ಲ ವಾಣಿ, ನನ್ನ ಬಾಳನ್ನು ಚೆನ್ನಾಗಿ ಮಾಡ್ಕೋಬೇಕು ಅಂತ ಇಷ್ಟಪಡ್ತೀನಿ. ವಾಣಿ, ನಾನು ಈಗಲೂ ನಿಮ್ಮನ್ನು ಪ್ರೀತಿಸ್ತೀನಿ, ಮದುವೆ ಮಾಡ್ಕೋಬೇಕು ಅಂತ ಮನಸಾರ ಇಷ್ಟಪಡ್ತೀನಿ. ಆಫ್ಕೋರ್ಸ್ ನೀವು ಒಪ್ಪಿಗೆ ಕೊಟ್ರೆ ಮಾತ್ರ. ವಾಸು, ಒಂದು ಕಾಲದಲ್ಲಿ ನಾನೊಬ್ಬ ಪ್ರೇಯಸಿಯಾಗಿದೆ. ಗೊತ್ತು, ಅದರಿಂದ ನನ್ನ ಪ್ರೀತಿ ಎಳ್ಳಷ್ಟು ಕಮ್ಮಿ ಆಗಲ್ಲ, ಆಗೋದೂ ಇಲ್ಲ. ನಿಮ್ ಹೆಂಡತಿಯ ಬಾಳು ಯೋಗ್ಯತೆ ನನ್ಗಿಲ್ಲ. ಅದನ್ನ ನಿರ್ಧರಿಸ್ಬೇಕಾದ ನಾನು. ನಿಮ್ ತೀರ್ಮಾನ ತಪ್ಪು ವಾಸು. ಅಂದ್ರೆ? ವಾಸು, ನಾನೊಬ್ಬನ ಪ್ರೀತಿಸಿದೆ ಅಂತ ಮಾತ್ರ ನಿಮ್ಗೆ ಗೊತ್ತು. ಆದ್ರೆ ಒಂದು ದಿನ ನಾ ವೇಣುವಿನ ಹೆಂಡತಿಯಾಗೂ ಇದ್ದೆ. ನಾನ್ ಬರೀ ಪ್ರೇಯಸಿ ಮಾತ್ರ ಅಲ್ಲ ವಾಸು, ಪತಿತೆ. ಈ ಸತ್ಯನ ಕೇಳಿ ತಡ್ಕೊಳ್ಳೋ ಶಕ್ತಿ ನಿಮ್ಗಿಲ್ಲಲ್ಲ. ವಾಣಿ, ಛಿದ್ರವಾಗಿರೋ ನಿನ್ನ ಜೀವನದಲ್ಲಿ ಹೊಸ ಜೀವ ತುಂಬಬೇಕು ಅಂತ ನಾನು ಅವತಾರ ಎತ್ತುದೂ ಅಲ್ಲ. ಏಕಾಂಗಿಯಾಗಿರೋ ನಿನ್ನ ನೋಡಿ ಪಶ್ಚಾತ್ತಾಪ ಪಟ್ಟು, ಹೆಣ್ಣೆ ನಾನು ನಿನ್ನ ಕೈ ಹಿಡಿತೀನಿ, ಕಣ್ಣೀರು ಒರೆಸ್ತೀನಿ ಅಂತ ಅಭಯ ಕೊಡೋದಕ್ಕೆ ಪ್ರತ್ಯಕ್ಷ ಆದವನೂ ಅಲ್ಲ. ಅಥವಾ ಒಬ್ಬನಿಂದ ಮೋಸ ಹೋದ ಹೆಣ್ಣಿಗೆ ಆಸರಿಯಾಗಿ ಹೊಸ ಜೀವ ಕೊಟ್ಟ ಮಹಾ ತ್ಯಾಗಿ ಇವನು ಅಂತ ಇತಿಹಾಸದಲ್ಲಿ ನನ್ನ ಹೆಸರು ಬರೆಸ್ಕೋಬೇಕು ಅಂತ ಆಸೆ ಪಟ್ಟೋನೂ ಅಲ್ಲ. ವಾಣಿ, ನಾನು ನಿನ್ನನ್ನು ಮದುವೆ ಮಾಡ್ಕೋಬೇಕು ಅಂತ ಮಾಡಿರೋ ನಿರ್ಧಾರಕ್ಕೆ ಕಾರಣ ನಾನು ನಿನ್ನ ಮೇಲೆ ಇಟ್ಟಿರೋ ಪ್ರೀತಿ. ವಾಸು, ನಿಮ್ ಹೇಗೆ ಕೃತಜ್ಞತೆ ಹೇಳ್ಬೇಕು ಅಂತಾನೆ ತಿಳಿ. ಕೃತಜ್ಞತೆ ಆಮೇಲೆ ಹೇಳುವಂತೆ ಮೊದಲು ನಿರ್ಧಾರ ಹೇಳು. ಹೇಳ್ತೀನಿ, 2 ದಿನ ಅವಕಾಶ ಕೊಡಿ. ನನ್ನ ಕಡೆ ನಿರ್ಧಾರನ ಖಂಡಿತವಾಗ್ಲೂ ಹೇಳ್ತೀನಿ. ಹಲೋ ಹಲೋ, ಈ ಕಡೆ ಯಾರಾದ್ರೂ ಕೆಂಪ್ ಮೋಟರ್ ಬೈಕ್ ಮೇಲೆ ಕಪ್ ಕೋಟ್ ಹಾಕೊಂಡು ಹೋದ್ರಾ? ನಾನು ನೋಡ್ಲಿಲ್ಲ. ನೀವೆಲ್ಲಿಗೆ ಹೋಗ್ತಾ ಇದ್ದೀರಿ? ಮಾಂಡವಿ ಹೋಟೆಲ್ಗೆ. ಅರೆ, ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಬನ್ನಿ, ಡ್ರಾಪ್ ಕೊಡ್ತೀನಿ. ಪರವಾಗಿಲ್ಲ, ಥ್ಯಾಂಕ್ಸ್. ಕಾರಲ್ಲಿ ಬೇಕಾದಷ್ಟು ಜಾಗ ಇರುವಾಗ ನಡ್ಕೊಂಡು ಯಾಕೆ ಹೋಗ್ಬೇಕು? ಕಮನ್ ಐಸೆ, ಕಮನ್ ಐಸೆ. ವಸಂತಿ. ಓ, ಶಾರ್ಟ್ ಆಗಿ ವಸಿ ಅಂತ ಕೂಗ್ಬೋದು. ವಸಿ, ಏನು ಸಂಕೋಚ ಪಟ್ಕೊಳ್ಳದೆ ಆರಾಮಾಗಿ ಕುತ್ಕೋ. ಥ್ಯಾಂಕ್ಸ್ ಅಂಕಲ್. ಏನು ಅಂಕಲ? ನೋಡೋ, ನನ್ನ ಹಾಗೆ ಕೂಗ್ಬೇಡ. ಯಾಕೆ? ಹಾಗೆ ಯಾಕೆ ಕೂಗಿದ್ರು ನನ್ನ ಮನಸ್ಸು ಸಂಕಟಪಟ್ಟು ಒದ್ದಾಡೋಗುತ್ತೆ, ದುಃಖ ಹೃದಯನ ಹಿಂಡುತ್ತೆ. ಯಾಕೆ ಹಾಗೆ? ಅದೊಂದು ದೊಡ್ಡ ಕತೆ, ಜ್ಞಾಪಿಸ್ಬೇಡ ವಸಿ. ಸಾರಿ, ನಾನು ನಾಪ್ಸಲ್ಲ. ಹೌದು, ನಾನು ನಿಮ್ಮನ್ನ ಹೇಗೆ ಕೂಗೋದು? ಇಷ್ಟು ವೇಣು ಅಂತ ಕೂಗಿದ್ರೆ ಸಾಕು. ನಾನು ನೀವು ನನಗಿಂತ ವಯಸ್ಸಿನಲ್ಲಿ ದೊಡ್ಡವರು. ವಯಸ್ಸ? ಆ ವ್ಯತ್ಯಾಸ ನನಗಿಲ್ಲ ವಾಸಿ. ನಾನಂತೂ ವಯಸ್ಸಿನ ಬಗ್ಗೆ ವರಿನೇ ಮಾಡ್ಕೊಳ್ಳೋದಿಲ್ಲ. ಸರಿ, ನೀನ್ ಹೋಟ್ಲಲ್ಲಿ ಯಾರ ಜೊತೆ ಇದೆಯಾ? ಆಂಟಿ ಜೊತೆ. ಆಂಟಿ ಮಾತ್ರನಾ, ಇಲ್ಲ ಇನ್ನು ಯಾರಾದ್ರೂ ಇದ್ದಾರಾ? ನಂಗೆ ಬೇರೆ ಯಾರೂ ಇಲ್ಲ. ಅಪ್ಪ ಅಮ್ಮ? ಇಲ್ಲ, ಅವರು ಒಂದ್ ದಿವಸ ಕಾರ್ ಆಕ್ಸಿಡೆಂಟ್ ಅಲ್ಲಿ ಹೋಗ್ಬಿಟ್ರು. ಆವತ್ತಿಂದ ನನ್ಗೆ ಆಂಟಿನೂ ಇಲ್ಲ. ಪಾಪ, ಆಂಟಿ ಅಂದ್ರೆ ನಮ್ ತಂದೆ ತಂಗಿ. ಆಯ್ತು ವಸಿ, ಆ ಪಕ್ಕ ಹೋಗ್ಬೇಡ, ಆ ದೊಡ್ಡ ತುಂಬಾ ಬೇಕು. ನನ್ನ ಪಕ್ಕ ಬಾ. ಅದು ಅಲ್ಲಿ ನಮ್ಮ ಆಂಟಿ ಹೋಗ್ತಿದ್ದಾರೆ, ಪಕ್ಕದಲ್ಲಿ ಕಾರ್ ನಿಲ್ಸಿ. ಆಂಟಿ! ವಾಣಿ, ಆಂಟಿ, ಇವ್ರು ನಿಮ್ಗೆ ಗೊತ್ತಾ? ವಾಣಿ, ಬಾ ಹೋಗೋಣ. ಹಾಗೆ ಹೋಗ್ತಾ ಇದ್ದಿಲ್ಲ ವಾಣಿ? ನನ್ ಮಾತು ಸ್ವಲ್ಪ ಕೇಳು ವಾಣಿ. ಎಷ್ಟು ದಿನಗಳಾದ್ಮೇಲೆ ನಾನು ನಿನ್ ಮತ್ತೆ ನೋಡ್ತಾ ಇದ್ದೀನಿ. ಇಷ್ಟು ಸುಲಭವಾಗಿ ನಾನು ಮಾತಾಡ್ತಾ ಹೋಗ್ತಾ ಇದ್ದಿಲ್ಲ ವಾಣಿ. ನನ್ ಮಾತು ಸ್ವಲ್ಪ ಕೇಳು ವಾಣಿ, ಪ್ಲೀಸ್. ವಾಣಿ, ನಾನು ನಿನ್ ಬಗ್ಗೆ ಚಿಂತಿಸಿದ ದಿನಾನೇ ಇಲ್ಲ. ನನ್ನ ವಾಣಿನ ನಾನು ಮತ್ತೆ ನೋಡ್ತೀನೋ ಇಲ್ಲ ಅಂತ ಒದ್ದಾಡ್ತಿದ್ದೆ ವಾಣಿ. ನಿನ್ ನನ್ನ ಮೇಲೆ ಕೋಪ ಇರಬಹುದು, ಆಗ ನನ್ನ ಮಾತು ನಂಬು ವಾಣಿ. ಇನಿಯ ಸನಿಯ ಸರಿದು ಬರಲು ಅರಳಿ ನಗುವ ಸುಮದ ಮೊಗವು ನಾಚುವುದೇಕೆ? ಹೀಗೆ ಕೋಪವು ಏಕೆ? ದೂರ ಹೋಗುವುದೇಕೆ?
ಈ ನಿನ್ನ ಕೆನ್ನೆಗೆ ಕೆಂಡ ಸಂಪಿಗೆ ಬಣ್ಣ ಬಂದಿತೇಕೆ ಆ ನಿನ್ನ ಕಣ್ಣಿನ ಬೆಳ್ಳಿ ಅಂಚಲಿ ಮಿಂಚು ಮಿಂಚಿತೇಕೆ ಇನಿಯ ಸನಿಯ ಸರಿದು ಬರಲು ಅರಳಿ ನಗುವ ಸುಮದ ಮೊಗವು ನಾಚುವುದೇಕೆ ಹೀಗೆ ಕೋಪವು ಏಕೆ ದೂರ ಹೋಗುವುದೇಕೆ ನಂಬಿದ ಹೆಣ್ಣೆ ನಂಬಿದ ಹೆಣ್ಣೆ ದೂರವಾದರೆ ಕಂಬಳಿತಾನೆ ಚಳಿಗೆ ಆಸರೆ ಇನಿಯ ಸನಿಯ ಸರಿದು ಬರುವ ಸಮಯವಿನ್ನು ಬರುವ ಮುನ್ನ ಆಸೆಯು ಏಕೆ ಹೀಗೆ ನೋಡುವುದೇಕೆ ನನ್ನ ಕಾಡುವುದೇಕೆ ಈ ಕಣ್ಣ ಭಾಷೆಯ ಕಂಡು ತಿಳಿವ ಜಾಣ್ಮೆ ಇಲ್ಲವೇನು ನಾನೇ ಆಸೆಯಿಂದಲೇ ನಿನ್ನ ಕೂಗುವೆ ಕಾಯಲಾರೆಯೇನು ಗಾಳಿ ಬೀಸಿದಾಗ ಜೀವಾಲತೆಗೆ ಕಡಲ ಸೇರಿದಾಗ ಶಾಂತಿ ನದಿಗೆ ಒಲವಿನಿಂದ ಬೆರೆತರೇನೆ ಗೆಲುವು ಬಾಳಿಗೆ ಮಾಗಿದ ಮೇಲೆ ಹಣ್ಣಲಿ ಸವಿಯು ಕಾಳಿದಾಗಲೇ ಬಾಳಲಿ ಸಿಹಿಯು ಬಾಳಿನ ಗೀತೆ ನಾ ಹಾಡುವೆನು ಅನುರಾಗವನೇ ಬಾ ತುಂಬುವೆನು ಇನಿಯ ಸನಿಯ ಸರಿದು ಬರುವ ಸಮಯವಿನ್ನು ಬರುವ ಮುನ್ನ ಆಸೆಯು ಏಕೆ ಹೀಗೆ ಕೋಪವು ಏಕೆ ನನ್ನ ಕಾಡುವುದೇಕೆ ಈ ನಿನ್ನ ಕೆನ್ನೆಗೆ ಕೆಂಡ ಸಂಪಿಗೆ ಬಣ್ಣ ಬಂದಿತೇಕೆ ಈ ಕಣ್ಣ ಭಾಷೆಯ ಕಂಡು ತಿಳಿವ ಜಾಣ್ಮೆ ಇಲ್ಲವೇಕೆ ವಸಂತಿ ಹನಿಮೂನ್ಗೆ ಎಲ್ಲಿ ಹೋಗ್ತೀಯಾ ನೀವೇ ಹೇಳಿ ಸ್ವಿಟ್ಜರ್ಲೆಂಡ್ ಜಪಾನ್ ಕಾಶ್ಮೀರ್ ಅಟ್ಲೀಸ್ಟ್ ಊಟಿ ನೋ ನೋ ನೀವ್ ಕೆಲಸ ಮಾಡ್ತೀರ ಈ ಹೋಟ್ಲಲ್ಲೇ ಒಂದ್ ದೊಡ್ಡ ರೂಮ್ ನೋಡಿ ಕೊಡಿ ಇಲ್ಲೇ ಹನಿಮೂನ್ ಇಟ್ಕೊಳ್ತೀವಿ ಆದ್ರೆ ಒಂದ್ ಕಂಡೀಷನ್ ಸಮಯ ಸಂದರ್ಭ ನೋಡ್ದೆ ವಸಂತಿ ವಸಂತಿ ಅಂತ ನಾನು ನಿನ್ ರೂಮ್ ಒಳಗೆ ಬರಬಾರ್ದು ಹಾ ನಾವ್ ಫ್ರೀ ಆಗಿದ್ದಾಗ ಫ್ರೀ ಆಗಿರೋದೇ ತುಂಬಾ ರೇರು ಆಗ ಫೋನ್ ಮಾಡ್ತೀನಿ ಆಗ ಬಂದ್ರೆ ಸಾಕು ಯು ನಾಟಿಗರ್
ಏನು ಸರ್, ಆಂಟಿ ಬರ್ಲಿಲ್ಲ? ಏನು ಸರ್, ಆಂಟಿ ಇಲ್ಲಿ? ಭಯಪಡಬೇಡ ವಸಂತಿ, ಭಯಪಡಬೇಡ, ಧೈರ್ಯವಾಗಿರು. ಇನಿಮೆ ನಿನ್ಗೆ ಯಾವ ತೊಂದರೆನೂ ಇಲ್ಲ.
ಸರ್, ಎಕ್ಸ್ಕ್ಯೂಸ್ ಮೀ, 1 minute. ಅಳ್ಬೇಡಮ್ಮ, ಅಳ್ಬೇಡ. ನಾಳೆ ಬೆಳಗ್ಗೆ ಫ್ಲೈಟ್ಗೇನೆ ಬೆಂಗಳೂರಿಗೆ ಹೋಗೋಣ. ಅಲ್ಲಿ ಮದುವೆ ತುಂಬಾ ವೈಭವದಿಂದ ನಡೆಯುತ್ತೆ, ಹೆದರ್ಬೇಡ. ಅದುವರೆಗೂ ಇಲ್ಲಿ ನಡೆದ ವಿಷಯ ಯಾರಿಗೂ ಹೇಳ್ಬೇಡ. ವಿಜಯ್ ಹತ್ರನೂ ಹೇಳ್ಬೇಡ. ಯಾರಿಗೂ ಹೇಳೋಲ್ಲ ಅಂತ ನನ್ ಮೇಲೆ ಆಣೆ ಇಡು. ನಿಮ್ಮ ಮನೆಗೂ ಯಾರಿಗೂ ಹೇಳಲ್ಲ ಆಂಟಿ. Mr. Vasu. He has gone out. Oh, can I have pen and paper? Sure. ವಾಸು, ನಾನು ಊರಿಗೆ ಹೋಗ್ಬೇಕಾದ್ರೆ ನಿಮ್ಮನ್ನು ನೋಡಿ ನಿಮ್ಮ ಹತ್ರ ಬೇಕಾದಷ್ಟು ವಿಷಯ ಮಾತಾಡಬೇಕು ಅಂತಿದ್ದೆ. ಆದರೆ ಅದು ಸಾಧ್ಯವಾಗಲಿಲ್ಲ. ಅದು ನನ್ನ ದುರಾದೃಷ್ಟ. ನಾವು ಬೆಂಗಳೂರು ಹೋಗ್ತಾ ಇದ್ದೀವಿ. ಮದುವೆಗೆ ನೀವು ಖಂಡಿತ ಬರ್ತೀರಿ ಅಂತ ನಂಬಿರ್ತೇನೆ. ಸಾಧ್ಯವಾದರೆ ನಾನು ಮತ್ತೆ ಭೇಟಿ ಆಗ್ತೇನೆ. ಇನ್ಸ್ಪೆಕ್ಟರ್, ಈ ಮಂಗಳ ಕಾರ್ಯಕ್ಕೇನೆ ನಾನು ನಿಮ್ಮ ಹತ್ರ 2 ದಿವಸ ಅವಕಾಶ ಕೇಳಿದ್ದು. ಕಾನೂನಿಗೆ ವಿರೋಧವಾಗಿದ್ದರು ನೀವು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ತುಂಬಾ ಚಿರಋಣಿ. ಈಗ ನಾನು ಅರೆಸ್ಟ್ ಮಾಡಬಹುದು. ಆಂಟಿ ವಾಣಿ, ಆಂಟಿ ಆಂಟಿ ನೀನೇ ನನ್ನ ಪ್ರೇಯಸಿ ಊರ್ವಶಿ ರೂಪಸಿ ನೀನೇ ನನ್ನ ಪ್ರೇಯಸಿ ಕನಸಿನ ರೂಪಸಿ ನೀನೇ ನನ್ನ ಪ್ರೇಯಸಿ ಊರ್ವಶಿ ರೂಪಸಿ ಊರ್ವಶಿ ರೂಪಸಿ ಊರ್ವಶಿ ರೂಪಸಿ ನೀನೇ ನನ್ನ ಪ್ರೇಯಸಿ ಕನಸಿನ
ನೀನೇ ನನ್ನ ಪ್ರೇಯಸಿ ಊರ್ವಶಿ ರೂಪಸಿ ಊರ್ವಶಿ ರೂಪಸಿ